ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮ ಪೂಜ್ಯ ಮುನಿಶ್ರೇಷ್ಠರ ಚರಣಗಳಿಗೆ ವಂದಿಸ್ತಾ, ಪೂಜ್ಯ ಕಾವಂದರ ಅಡಿದಾವರಗಳಲ್ಲಿ ವಂದಿಸಿಕೊಳ್ತಾ, ಮಾತುಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಎಲ್ಲ ದೈವದೇವರುಗಳ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಭಾರತೀಯ ಜೈನ್ ಮಿಲನ್ ವಲಯ 8 ಇವರ ಜಿನಭಜನಾ ಸ್ಪರ್ಧೆ ಸೀಸನ್ 7 ಇದರ ಪ್ರಯುಕ್ತ ಮಾತುಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ವಿಶಿಷ್ಟ ಹಾಗೂ ವಿನೂತನ ಪರಿಕಲ್ಪನೆಯಲ್ಲಿ SDM ಕಾಲೇಜು ಸಿಬ್ಬಂದಿಗಳು ನಿಮ್ಮ ಮುಂದೆ ಇಂದು ಸಾದರಪಡಿಸುವ ನಾಟಕ ದೃಶ್ಯ ಧ್ವನಿ ಕಾವ್ಯ. ಮೂಡಬಿದಿರೆಯ ಮಹಾಕವಿ ರತ್ನಾಕರ ವರ್ಣಿಯ ಮಹಾಕಾವ್ಯವಾದ ಭರತೇಶ ವೈಭವದ ರಾಜೇಂದ್ರ ಗುಣವಾಕ್ಯ ಸಂಧಿಯ ಆಯ್ದ ಪದ್ಯಗಳನ್ನು ಬಳಸಿಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರೇ ರಚಿಸಿ ಮಾರ್ಗದರ್ಶನ ಮಾಡಿರುವ ಈ ದೃಶ್ಯ ಧ್ವನಿ ಕಾವ್ಯ ನಾಟಕವು ರತ್ನಾಕರ ವರ್ಣಿಯ ಭರತೇಶ ವೈಭವ ಕೃತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಹೆಸರೇ ಹೇಳುವಂತೆ ಇದು ವೈಭವವೇ ಹೊರತು ವೈರತ್ವವಲ್ಲ. ಇಲ್ಲಿ ಜೈನ ಧರ್ಮದ ಅಹಿಂಸೆ ಎಂಬ ಮೂಲ ಮಂತ್ರವನ್ನು ಜಗತ್ತಿಗೆ ಸಾರಿದ ಒಂದು ಮಹಾನ್ ಕೃತಿಯನ್ನು ರಂಗಕ್ಕೆ ತಂದು ನಾಟಕವನ್ನಾಗಿ ಪರಿವರ್ತನೆ ಮಾಡಿ ಸರಳ ಸುಂದರವಾಗಿ ಎಲ್ಲರಿಗೂ ಅರ್ಥೈಸಿಕೊಳ್ಳಲು ಸಹಾಯವಾಗುವಂತೆ ಮಾತೃಶ್ರೀ ಅಮ್ಮನವರ ರಂಗಕಲ್ಪನೆಗಳು ಪೂರಕವಾಗಿವೆ. ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಹಲವಾರು ಕೃತಿಗಳು, ಕಾವ್ಯಗಳು, ಹಾಡುಗಳು, ಕಥೆಗಳು, ನಾಟಕಗಳು, ಭಿನ್ನ ವಿಭಿನ್ನ ಶೈಲಿಯ ದೃಶ್ಯ ರೂಪಕಗಳು, ನೃತ್ಯ ರೂಪಕಗಳು ರಂಗದಲ್ಲಿ ಪ್ರದರ್ಶನ ಕಂಡು ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿ ರನ್ಮನಗಳ ತಣಿಸಿವೆ. ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಈಗಾಗಲೇ ರಂಗಶಿವ ಎಂಬ ಕಲಾ ಬಳಗವು ಧರ್ಮಸ್ಥಳದಲ್ಲಿ ನಿರಂತರ ರಂಗ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಹಲವಾರು ನಾಟಕಗಳನ್ನು ಪ್ರದರ್ಶನ ನೀಡಿ ಜನಮನ್ನಣೆ ಗಳಿಸಿದೆ. ಈಗ ನಿಮ್ಮ ಮುಂದೆ SDM ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ಅಭಿನಯಿಸುವ ನಾಟಕ ದೃಶ್ಯ ಧ್ವನಿ ಕಾವ್ಯ. ರಚನೆ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು. ನಿರ್ದೇಶನ ಸುನಿಲ್ ಶೆಟ್ಟಿ ಕಲ್ಕೊಪ್ಪ, ಧರ್ಮಸ್ಥಳ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೆ ಸೌವಸಾಹೂಣಂ ಏಸು ಪಂಚನಮೋಕಾರೋ ಸೌವಪಾವಪ್ಪಣಾಸನಂ ಮಂಗಳಾಣಂ ಚ ಸೌವೇಸಿಂ ಮಂಗಳಾಣಂ ಚ ಸೌವೇಸಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ
मङ्गलं परमं हवै मङ्गलम् ನಿರಂಜನ ಸಿದ್ಧ ಚಿದಂಬರ ಪುರುಷ ಪಶ್ಚಿಮ ಸಮುದ್ರಾಧೀಶ್ವರ ಪ್ರಭುವೇ, ರಕ್ಷಿಸು ರಕ್ಷಿಸು. ನಾನೊಬ್ಬ ಸಾಮಾನ್ಯ ಕವಿ. ಜನರೆಲ್ಲ ನನ್ನನ್ನು ಮಹಾಕವಿ ಮಹಾಕವಿ ರತ್ನಾಕರವರ್ಣಿ ಎಂದೇ ಅಭಿಮಾನದಿಂದ ಕರೆಯುತ್ತಾರೆ. ಅದು ಹೇಗೂ ಇರಲಿ. ಆದರೆ ನಾನೀಗ ರಚಿಸುತ್ತಿರುವ ಕೃತಿ ಸಾಮಾನ್ಯ ಕೃತಿಯಲ್ಲ. ಬರಿಯ ವ್ಯಕ್ತಿತ್ವದಿಂದಲೇ ನನ್ನನ್ನು ಸೆಳೆದು ನನ್ನ ಮನದ ಮೂಲೆಯಲ್ಲಿ ಅಚ್ಚಳಿಯದೆ ಉಳಿದ ಈ ಇಡೀ ಭರತಖಂಡವನ್ನಷ್ಟೇ ಅಲ್ಲದೆ ಇಡೀ ಷಟ್ಖಂಡಗಳನ್ನು ಗೆದ್ದ ಭರತೇಶನ ಕೃತಿ. 10,000 ಸಾಂಗತ್ಯ ಪದ್ಯಗಳನ್ನೊಳಗೊಂಡ ಒಂದು ಮೇರು ಕೃತಿ. ಅದರ ಹೆಸರೇ ಭರತೇಶ ವೈಭವ. ಹೆಸರೇ ಹೇಳುವಂತೆ ಇದು ನಿಜಕ್ಕೂ ವೈಭವವೇ ಹೊರತು ವೈರತ್ವವಲ್ಲ. ಭರತೇಶ ಪ್ರಥಮ ತೀರ್ಥಂಕರರಾದ ಋಷಭನಾಥರ ಸುಪುತ್ರ. ಆತನೇ ಈ ಕೃತಿಯ ನಾಯಕ. ಆತನ ಭವ್ಯ ವ್ಯಕ್ತಿತ್ವವೇ ಈ ಕಾವ್ಯಕ್ಕೆ ಪ್ರೇರಣೆ. ಹಾಗಾಗಿ ಬರೆಯುತ್ತಿದ್ದೇನೆ. ಭರತನದ್ದು ಎಂತಹ ಉದಾತ್ತವಾದ ವ್ಯಕ್ತಿತ್ವ! ಯೋಗ ಭೋಗಗಳನ್ನು ಸಮನ್ವಯ ಮಾಡಿಕೊಂಡವನು ಅವನು. ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ, ಭೂಮಂಡಲವಿದ್ದು ನಿಸ್ಸಂಗಿಯಾದ ರಾಜಶ್ರೀ ಭರತ. ಬದುಕುವ ಕಲೆ ಬಲ್ಲವನಿಗೆ ಭೋಗ ಹೊರೆಯಲ್ಲ ಎಂಬುದನ್ನು ನಾನು ಭರತನ ಮೂಲಕ ಈ ಜಗತ್ತಿಗೆ ನೀಡುತ್ತಿರುವ ಸಂದೇಶವಾಗಿದೆ. ಅಹಿಂಸೆಯೇ ಮೂಲಮಂತ್ರವಾಗಿರುವ ಈ ನನ್ನ ಕೃತಿ ಭರತೇಶ ವೈಭವದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ನಡೆಯುವುದಿಲ್ಲ. ಹಾಗಾಗಿ ಇಲ್ಲಿ ಸೋಲು ಗೆಲುವಿನ ಪ್ರಮೇಯವೇ ಇಲ್ಲ. ಯಾಕೆಂದರೆ ಒಡಹುಟ್ಟುಗಳಲ್ಲಿ ಒಬ್ಬ ಸೋತು ಒಬ್ಬ ಗೆಲ್ಲುವ ಪ್ರಸಂಗವೇ ಬರುವುದಿಲ್ಲ. ಒಂದು ವೇಳೆ ಒಬ್ಬ ಸೋತು ಒಬ್ಬ ಗೆದ್ದರೂ ಇಬ್ಬರೂ ಸೋತಂತೆ, ಗೆದ್ದರೆ ಇಬ್ಬರೂ ಗೆದ್ದಂತೆ. ಅಣ್ಣ ಭರತನೊಂದಿಗೆ ಧರ್ಮಯುದ್ಧಕ್ಕಾಗಿ ಸಿದ್ಧನಾಗಿ ಬಾಹುಬಲಿ ಯುದ್ಧಭೂಮಿಗೆ ಬಂದು ನಿಂತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅವರ ಮಧ್ಯೆ ಯುದ್ಧ ತಪ್ಪಬೇಕು ಎಂಬುದು ಎಲ್ಲರ ಭಾವನೆ. ಆದರೆ ಭರತನು ಜಿನಯೋಗಿ. ಅವನ ಮಾತು ಮಾಣಿಕ್ಯದಂತೆ. ಅವನ ಮಾತಿಗೆ ಲೋಕವೇ ತಲೆಬಾಗುತ್ತದೆ. ಬರಿಯ ಮಾತಿನಿಂದಲೇ ಬಾಹುಬಲಿಯನ್ನು ಅವನು ಗೆಲ್ಲುವಂತಾಗಬೇಕು. ಅಂತಹ ಕಥಾಭಾಗ ಈಗ ನನ್ನಿಂದ ರಚನೆಯಾಗಲಿ. ಅದಕ್ಕೆ ನಿರಂಜನ ಸಿದ್ಧರೇ ಪ್ರೇರಣೆ ನೀಡಲಿ. ಅವರೇ ಈ ಕೃತಿಯ ಸಾಕ್ಷಿಯಾಗಲಿ. चंद्रादित्य किरण सुज्ञान प्रकाश सुररम कुटमणि रंजित चरणाब्ज शरणागु प्रथम जिनेश शरणागु प्रथम जिनेश परबोम्म त्रिभुवन सार चिदंबर पुरुष निरंजन सिद्ध दुरितंजय हंसनाथ नमो नमो गुरुवे प्रत्यक्षवागे नगे गुरुवे प्रत्यक्ष आगे नगे ಭಿನ್ನಃ ಗುರುವೆ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನ
ಇಲ್ಲದ ಅಹಿಂಸೆಯ ಹಾದಿಯಲ್ಲಿಯೇ ಭರತಗಾಥೆಯನ್ನು ಬರೆಯಬೇಕೆಂಬ ತುಂಬು ಹಂಬಲದಿಂದ ಕಂಠೀಧರನಾಗಿ ಕುಳಿತು ಬೇಡುವೆ. ಪ್ರಥಮವಾಗಿ ಪ್ರಥಮ ಜಿನೇಶನಿಗೆ ಮಂಡೆಬಾಗಿ ಗುರು ಹಿರಿಯರ ಮುನಿಶ್ರೇಷ್ಠರ ಅಡಿಗಳಿಗೆ ಎರಗಿ ಈ ನನ್ನ ಮಹಾಕಾವ್ಯದ ರಚನೆಯ ಕೊನೆಯ ಸನ್ನಿವೇಶವನ್ನು ರಚಿಸುತ್ತಿದ್ದೇನೆ. ಭರತ ಬಾಹುಬಲಿಯರು ಧರ್ಮಯುದ್ಧಕ್ಕಾಗಿ ಯುದ್ಧಭೂಮಿಯಲ್ಲಿ ಬಂದು ನಿಂತಿರುವ ಕಥಾ ಸಂದರ್ಭದಲ್ಲಿ ನಾನಿದ್ದೇನೆ. ಈ ವೈರತ್ವವಿಲ್ಲದ ವೈಭವದ ಕಥೆಯನ್ನು ಮುಂದೆ ಕೇಳಿದ ಓದಿದ ಕನ್ನಡಿಗರು ಅಯ್ಯಯ್ಯ ಚೆನ್ನಾದುದು ಎನ್ನಬೇಕು, ರಯ್ಯ ಮಂಚಿದಿ ಎಂದು ತೆಲುಗರೂ ಹೇಳಬೇಕು, ಎಂಚ ಪೊರ್ಲಾಂಡೆಂದು ನಮ್ಮ ತುಳುವರೂ ಮೆಚ್ಚಿಕೊಳ್ಳಬೇಕು. ಕಾಲ ದೇಶಗಳನ್ನು ಗಡಿ ನುಡಿಗಳನ್ನು ಮೀರಿದ ಮಹಾಕೃತಿ ಇದಾಗಬೇಕು. ಆ ತೆರನಾಗಿ ಈ ಕೃತಿ ರಚಿತವಾಗಬೇಕು. ಇದಕ್ಕೆ ನಿರಂಜನ ಸಿದ್ಧರೇ ನನಗೆ ಪ್ರೇರಣೆ ನೀಡಬೇಕು. ಮಹಾವೀರ, ಓ ಮಹಾವೀರ, ಇನ್ನೂ ಪೋಸ ಮುಗಿಲಿಲ್ವೇ? ಶ್ರುತ, ಸುಕೀರ್ತಿ ಎಲ್ಲ ಎಲ್ಲಿ ಹೋದ್ರಿ ಮಕ್ಕಳೇ? ಹಾ ಹಾ ಬಂದೆವು ಅಜ್ಜಮ್ಮ. ಬನ್ನಿ ಬನ್ನಿ, ಹೊತ್ತು ಮುಳುಗುವ ವೇಳೆ ಆಯ್ತು. ಬೇಗ ಪೋಸ ಮುಗಿಸಿ ಬೇಗ ಬನ್ನಿ ಮಕ್ಕಳೇ. ಸೂರ್ಯ ಮುಳುಗುವ 2 ಗಳಿಗೆ ಮುಂಚೆ ಪೋಸ ಮುಗಿಸ್ಕೊಳ್ಳಿ ಎಂದು ಎಷ್ಟೋ ಬಾರಿ ಹೇಳಿದ್ದೇನೆ. ಆದರೂ ದಿನವೂ ತಡವಾಗಿಯೇ ಪೋಸಕ್ಕೆ ಹೋಗುತ್ತೀರಿ. ಅಮ್ಮ, ಪೋಸಕ್ಕೆ ಹೋದದ್ದು 2 ಗಳಿಗೆ ಮುಂಚೆ. ಆದರೆ ಪೋಸದ ಸಮಯದಲ್ಲಿ ನಮ್ಮ ಶ್ರುತ ಸುಕೀರ್ತಿ ಇದ್ದಾರಲ್ಲ, ಮಾತು ನಿಲ್ಲಿಸುವುದೇ ಇಲ್ಲ. ಹಾಗಾಗಿ ಸ್ವಲ್ಪ ತಡ ಆಯಿತು ಅಷ್ಟೇ. ಮತ್ತೆ ಅಮ್ಮ, ನಮ್ಮ ಮಕ್ಕಳಿಗೆ ನೀವು ಎಷ್ಟು ಹೇಳಿದ್ರು ಅಷ್ಟೇ. ಬಿಡಿ ಅಮ್ಮ. ಅದು ಸರಿಯನ್ನು. ನಾವು ಸಣ್ಣವರಿರುವಾಗ ಹೀಗೆ ಸಮಯ ತಪ್ಪಿ ಪೋಸಕ್ಕೆ ಹೋದರೆ ಪೋಸ ಮುಗಿದ ಕೂಡಲೇ ಸಂಪೂರ್ಣ ನಿರಂಜನ ಸ್ತುತಿಯನ್ನು ಬಾಯಿಪಾಠ ಮಾಡಿ ಒಪ್ಪಿಸಬೇಕಿತ್ತು ನಿನ್ನ ಅಜ್ಜನಿಗೆ. ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಸೇರದು ಬಿಡು. ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಒಂದು ಅವುಗಳಿಗೆ ತಿಳಿಯದು. ಎಲ್ಲೋ ನನ್ನಂತ ಹಿರಿಯರು ಇರುವ 4-6 ಮನೆಯವರನ್ನ ಬಿಟ್ಟು ಉಳಿದ ಮನೆಯಲ್ಲಿ ತಿದ್ದಿ ತಿಳಿ ಹೇಳುವ ಹಿರಿಯರೇ ಇಲ್ಲ. ಹಾಗಾಗಿ ಅವರಿಗೆ ಹೊತ್ತು ಮುಳುಗುವ ಮುಂಚೆ ಪೋಸಕ್ಕೆ ಹೋಗಬೇಕೆಂದಷ್ಟು ಮಾತ್ರ ಗೊತ್ತಿದೆ. ಅದಕ್ಕೆ ಹಿರಿಯರು ಹೇಳಿದ್ದು, ಹಳೆ ಬೇರು ಹೊಸ ಚಿಗುರು ಕೂಡಿರೆ ಮರ ಬಲು ಸೊಗಸು ಅಂತ. ನಾನು ಇರುವವರೆಗೆ ಎಲ್ಲವೂ ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಇರಲಿ ಎಂಬುದೇ ನನ್ನ ಹಾರೈಕೆ. ಅಮರಾಜಿ, ನೀನು ಬರುವಾಗ ದೀಪಕ್ಕೆ ಎಣ್ಣೆ ತಾ. ಮಕ್ಕಳೇ ಬನ್ನಿ ಬನ್ನಿ, ಹೊತ್ತಾಯ್ತು. ಹಾ ಹಾ ಈಗ ಬಂದೆವು. ಹಾ ಶ್ರುತ, ಹೋಗು. ಅಪ್ಪನ ಕನ್ನಡಕ, ವ್ಯಾಸಪೀಠ, ಹಾಗೆ ಒಂದು ಮಣೆತ. ಹಾ, ಹಾಗೆ ಅಮ್ಮನಿಗೆ ಕೂರಲು ಒಂದು ಚಾಪೆಯುತ. ಸುಕೀರ್ತಿ, ನೀನು ಹೋಗಿ ನೋಡು, ಆ ಕೈದೀಪ ತೆಗೆದು ಇಲ್ಲಿಡು. ಯಾಕಜ್ಜಿ? ಬಾ. ಈಗ ಸ್ವಾಧ್ಯಾಯದ ಸಮಯವಲ್ಲವೇ ಮಗು? ನಮ್ಮಲ್ಲಿ ದೇವಪೂಜಾ ಗುರೂಪಾಸ್ತಿ ಸ್ವಾಧ್ಯಾಯ ಸಂಯಮಸ್ತಪಃ ದಾನಂಚೇತಿ ಗೃಹಸ್ಥಾನಾಂ ಷಟ್ಕರ್ಮಾಣಿ ದಿನೇ ದಿನೇ ಅಂತ ಒಂದು ಮಾತಿದೆ. ಹಂಗಂದ್ರೆ ಅದರ ಅರ್ಥ ಏನು ಅಜ್ಜಮ್ಮ? ಅಂದ್ರೆ ದೇವರ ಪೂಜೆ, ಗುರುಗಳ ಸೇವೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಹೀಗೆ ಈ 6 ಕ್ರಿಯೆಗಳನ್ನು ತಪ್ಪದೆ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ಇದನ್ನು ದಿನವೂ ಮಾಡಬೇಕಾ ಅಜ್ಜಮ್ಮ? ಹೌದು ಮಗನೇ. ಈಗ ನೀನು ಅಪ್ಪನ ಜೊತೆ ದೇವರ ಪೂಜೆ ಮಾಡ್ತಿ, ಗುರುಗಳು ಬಂದಾಗ ಅವರ ಸೇವೆ ಮಾಡ್ತಿ, ಸಂಜೆ ನಮ್ಮೊಂದಿಗೆ ಕೂತು ಸ್ವಾಧ್ಯಾಯ ಕೇಳ್ತಿ. ಹಾ, ಹಂಗೆ ಈಗಲೇ ಸಂಯಮ ಬಗ್ಗೆ ತಿಳಿದುಕೊಂಡು ಮುಂದೆ ದೊಡ್ಡವನಾದ ಮೇಲೆ ಅದನ್ನು ಪಾಲನೆ ಮಾಡಬೇಕು. ಹಿಂದೆ ಮಾಡಿರುವ ಕರ್ಮಗಳಿಗೆ ಪ್ರಾಯಶ್ಚಿತ್ತವಾಗಿ ತಪ ಮಾಡಬೇಕು. ಅಶಕ್ತರಿಗೆ ಮತ್ತು ನಮಗಿಂತ ಹೆಚ್ಚು ಅವಶ್ಯಕತೆ ಇರುವವರಿಗೆ ದಾನವೂ ಮಾಡಬೇಕು. ಇದೇ ಷಟ್ಕರ್ಮಗಳು. ಈ ಷಟ್ಕರ್ಮಗಳನ್ನು ದಿನನಿತ್ಯ ಪಾಲಿಸಬೇಕು ಎಂಬುದು ಈ ಶ್ಲೋಕದ ಅರ್ಥ. ಅದರಲ್ಲಿ ಸ್ವಾಧ್ಯಾಯವೂ ಒಂದು ಭಾಗ ಮಗು. ಇದನ್ನೆಲ್ಲ ಪಾಲಿಸಿದಾಗಲೇ ನೀನು ಉತ್ತಮ ಶ್ರಾವಕನಾಗುತ್ತಿ.
ಅಲ್ಲ ಅಜ್ಜಮ್ಮ, ಯಾವಾಗಲೂ ಶ್ರಾವಕರು ಶ್ರಾವಕಿಯರು ಅಂತ ಹೇಳ್ತೀರಲ್ಲ, ಹಂಗಂದ್ರೆ ಏನು ಅಜ್ಜಮ್ಮ? ಬಾ ಇಲ್ಲಿ ಕೂತ್ಕೋ, ಹೇಳ್ತಾನೆ. ಶ್ರಾ ಎಂದರೆ ಶ್ರದ್ಧೆ ಉಳ್ಳವರು, ವಾ ಎಂದರೆ ವಿವೇಕ ಉಳ್ಳವರು, ಕ ಎಂದರೆ ಕ್ರಿಯೆಯಲ್ಲಿ ಅನುಸರಣೆ ಮಾಡುವವರು ಎಂದರ್ಥ. ಅಂದ್ರೆ ಯಾರು ಶ್ರದ್ಧೆ ಮತ್ತು ವಿವೇಕದಿಂದ ಜೀವನದಲ್ಲಿ ಅನುಸರಣೆ ಮಾಡ್ತಾರೋ ಅವರೇ ನಿಜವಾದ ಶ್ರಾವಕರು. ತಿಳಿತಾ? ಹಾ ತಡವಾಯಿತು, ಇನ್ನು ಪ್ರಾರಂಭ ಮಾಡೋಣ. ಹ, ನಿನ್ನೆ ಎಲ್ಲಿ ನಿಲ್ಲಿಸಿದ್ದೆವು? ಅಮ್ಮ, ನಂದು ಕನ್ನಡ ಕೈಯಲ್ಲಿ ಹೋಯಿತು ಅಂತ. ಇಲ್ಲಿ ಉಂಟು. ತಗೊಂಡೆ. ಅಮ್ಮ, ಶುರು ಮಾಡ್ತೇನೆ. ನಿನ್ನೆ ಒಂದೆಡೆ ಭರತ ಕಿರೀಟ ಧರಿಸಿ ರಾಜಪೋಷಾಕಿನಲ್ಲಿ ಮತ್ತು ಬಾಹುಬಲಿ ಕವಚಗಳನ್ನು ತೊಟ್ಟು ಯುದ್ಧ ಪೋಷಾಕಿನಲ್ಲಿ ಯುದ್ಧ ಭೂಮಿಯಲ್ಲಿ ಎದುರುಗೊಳ್ಳುತ್ತಾರೆ. ಅಮ್ಮ, ಅಲ್ಲಿಗೆ ನಿಲ್ಲಿಸಿದ್ದೆವು. ಅಯ್ಯೋ ಜಿನೇಶ, ಈ ಪಾಪಿ ಕಿವಿಗಳಿಂದ ಆದಿನಾಥರ ಮಕ್ಕಳು ಒಬ್ಬರಿಗೊಬ್ಬರು ಯುದ್ಧ ಮಾಡುವುದನ್ನು ಕೇಳಬೇಕಾಯ್ತಲ್ಲ. ಇಲ್ಲಮ್ಮ, ಹಾಗೇನಿಲ್ಲ. ನಮ್ಮ ರತ್ನಾಕರಣ ಭರತೇಶ ವೈಭವದ ವಿಶೇಷತೆ ಏನು ಗೊತ್ತಾ? ಅವರು ಭರತ ಬಾಹುಬಲಿಯರ ಯುದ್ಧ ಮಾಡಿಸಲಿಲ್ಲ, ಬದಲಿಗೆ ಮಾತಿನಲ್ಲೇ ಮನಪರಿವರ್ತನೆ ಮಾಡಿಸಿದ್ದಾರೆ. ಅದನ್ನೀಗ ಓದುತ್ತೇನೆ, ಕೇಳಿ. ಯುದ್ಧವೇ ಇಲ್ಲವೇ? ಸರಿ, ಹಾಗಾದ್ರೆ ಮುಂದೆ ಓದು. ಋತ, ಸುಕೀರ್ತಿ, ಶಾಸ್ತ್ರ ಶ್ರವಣದ ಸಮಯದಲ್ಲಿ ನಿದ್ದೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ತಿರಿಯಂಚ ಗತಿಯಲ್ಲಿ ಹಾವಾಗಿ ಹುಟ್ಟುತ್ತಾರೆ. ಹಾಗೆ ಕಣ್ಣು ಕಿವಿ ತೆರೆದು ಸರಿಯಾಗಿ ಕೇಳಿಸಿಕೊಂಡು ಮನನ ಮಾಡಿಕೊಳ್ಳಿ. ಹೌದಾ ಅಜ್ಜಮ್ಮ? ಹಾಗಾದರೆ ನಾನು ನಿಮ್ಮ ಹತ್ತಿರನೇ ಕೂರುತ್ತೇನೆ. ಸರಿ, ಬನ್ನಿ ಬನ್ನಿ. ನೀನು ಮುಂದುವರೆಸು. चन्द्रार्ककोटिघटितोज्ज्वल दिव्यमूर्ते श्रीचन्द्रिकाकलितनिर्मलशुभ्रवासे कामार्थदे च कलहंससमाधिरूढे वागीश्वरी प्रतिदिनं मम रक्ष देवी, वागीश्वरी प्रतिदिनं मम रक्ष देवी. ಕಿವಿಗಡಚ್ಚಿಕ್ಕುವ ಹಾಗೆ ಕದನ ಭೇರಿ ಮೊಳಗುತ್ತಿದೆ. ಭರತ ಬಾಹುಬಲಿಯರು ಧರ್ಮಯುದ್ಧಕ್ಕಾಗಿ ಯುದ್ಧ ಭೂಮಿಯಲ್ಲಿ ಬಂದು ನಿಂತಿರುವರು. ಬಾಹುಬಲಿಯು ಅಣ್ಣನನ್ನು ಸೋಲಿಸುವ ಸಲುವಾಗಿ ಕದನವೀರನಂತೆ ಬಂದು ನಿಂತಿದ್ದಾನೆ. ಆದರೆ ಭರತ ಮಾತ್ರ ದಿನನಿತ್ಯದ ತನ್ನ ರಾಜಪೋಷಾಕಿನಲ್ಲಿಯೇ ಬಂದು ತಮ್ಮ ಬಾಹುಬಲಿಯನ್ನು ತದೇಕ ಚಿತ್ತದಿಂದ ನೋಡುತ್ತಾ ಇದ್ದಾನೆ. ಕದನ ಬೇರಿ ಜೋರಾಗಿ ಮೊಳಗಿದಂತೆ ಭರತ ಅದನ್ನು ಅಷ್ಟೇ ಸಂಯಮದಿಂದ ತಡೆದು ನಿಲ್ಲಿಸುತ್ತಾನೆ. ಯಾರಲ್ಲಿ ಕದನ ಭೇರಿ ಮೊಳಗುತ್ತಿದೆ ಅದು ನಿಲ್ಲಲಿ. ನನಗದರ ಅವಶ್ಯಕತೆ ಇಲ್ಲ. ಕದನಕ್ಕಿಂತ ಮೊದಲು ನನ್ನಿದಿರು ಕದನವೀರನಾಗಿ ನಿಂತಿರುವ ತಮ್ಮನಾದ ಬಾಹುಬಲಿಗೆ ನನ್ನ ಆಂತರ್ಯದೊಳಗಿನ 4-5 ಹಿತಮಾತುಗಳನ್ನು ಹೇಳುತ್ತೇನೆ. ಯುದ್ಧಕ್ಕೆ ಸನ್ನದ್ಧನಾಗಿರುವ ಓ ಎನ್ನ ಅನುಜ ಮನ್ಮಥ, ಗಂಭೀರಾರ್ಥದ ನನ್ನ ಅಂತರಾಳದ ಮಾತುಗಳನ್ನು ಕೇಳುವಂಥವನಾಗು. ಮನಸೀಜ ಕೇಳಣ್ಣ ನಿನಗೆ ನಗಿಂದು ದುರ್ಮನದಿಂದ ಜಗಳ ಒಪ್ಪುದಕ್ಕೆ ಘನವೇನು ಹೇಳು ನಿಷ್ಕಾರಣ ಕದನವ ಜನಪರ್ ಎಸಗುವ
ವಯಸ್ಕ ಬಾಹುಬಲಿಯೇ, ಕೇಳು. ನಿನಗೆ ಮತ್ತು ನನಗಿಂದು ಯಾವುದೇ ಕಾರಣವಿಲ್ಲದೆ ಈ ಯುದ್ಧದ ಸನ್ನಿವೇಶ ಬಂದೊದಗಿದೆ. ಈ ಯುದ್ಧಕ್ಕೆ ಯಾವುದಾದರೂ ಘನ ಕಾರಣವಿದೆಯೇ ಹೇಳು? ಇದರಿಂದ ನಮಗಿಬ್ಬರಲ್ಲಿ ಯಾರಿಗಾದರೂ ದೊಡ್ಡ ಲಾಭವೇನಾದರೂ ಉಂಟೇನಪ್ಪ? ನಿಷ್ಕಾರಣವಾಗಿ ಸಾಮಾನ್ಯ ಜನರು ಯುದ್ಧ ಮಾಡುವುದಿಲ್ಲ. ಹೀಗಿರುವಾಗ ರಾಜರು ಈ ಪ್ರಜೆಗಳ ಸಮ್ಮುಖದಲ್ಲಿ ಯುದ್ಧ ಮಾಡುವುದು ಸರಿಯೇನೋ ತಮ್ಮ? ನಾನು ಎಂದಾದರೂ ನಿನ್ನೊಡವೆ ವಸ್ತ್ರಗಳಿಗೆ ಆಸೆಪಟ್ಟು ಅದನ್ನು ಅಪಹರಿಸಿದವನೇನು? ನೀನು ಎಂದಾದರೂ ನನ್ನ ಒಡವೆ ವಸ್ತ್ರಕ್ಕಾಗಿ ಆಸೆ ಪಟ್ಟಿದ್ದೀಯೇನು? ನಮ್ಮ ತಂದೆ ಹೇಳಿದಂತೆ ನಾನು ರಾಜನಾಗಿರುವೆ, ನೀನು ಯುವರಾಜನಾಗಿರು. ಅಲ್ಲದೆ ಕಪ್ಪ ಕಾಣಿಕೆ ಕೊಡು ಎಂದು ನಾನೇನಾದರೂ ನನ್ನವರನ್ನು ನಿನ್ನ ಬಳಿಗೆ ಕಳುಹಿದ್ದೇನೆ ತಮ್ಮ? ನಿನ್ನೂರಿನವರು ನನ್ನೂರಿಗೆ ಬಂದಾಗ ನಮ್ಮವರು ಯಾರಾದರೂ ಅವರನ್ನು ಅನ್ಯರು ಎಂದು ಎಂದಾದರೂ ಭಾವಿಸಿದ್ದಾರೇನಪ್ಪ? ಇವೆಲ್ಲ ಇಲ್ಲವೆಂದಾದರೆ ತಮ್ಮ ಬಾಹುಬಲಿ, ನಮ್ಮಿಬ್ಬರಲ್ಲಿ ಈ ಭಿನ್ನಾರ್ಥ ಏಕೆ ಉಂಟಾಯಿತು ಹೇಳು? ಏಕೆ ಉಂಟಾಯಿತು ಹೇಳು? ನುಡಿಯಲ್ಲಿ ನಾನಿನ್ನ ಬಿಟ್ಟಾಡಿದೆನೆ, ನನ್ನ ಪಡೆಯೊಳಗೊಬ್ಬರಾಡಿದರೆ ಒಡ ಹುಟ್ಟಿದವನ ನೋಡುವೆನೆಂದು ಬರ ಹೇಳೆ, ಪಡಹುಸಿಯನೆಂಬರೆ ನೀನು, ಪಡಹುಸಿಯನೆಂಬರೆ ನೀನು. ನಿನಗಾನು ಪಗೆಯೇ, ನೀನೆನಗೆ ಪಗೆಯೇ ಹೇಳು, ಜಿನಪುತ್ರರಿದನು ನಾವಿಂದು. ನೆನೆದಾಗ ಮುಂದೆ ಸಮಸ್ತರ್ಗೆ ದ್ರೋಹ ಶಾಸನವ ಬರೆದು ಕೊಟ್ಟೆವಲ್ತೆ, ದ್ರೋಹ ಶಾಸನವ ಬರೆದು ಕೊಟ್ಟೆವಲ್ತೆ. ತಮ್ಮ ಭುಜಬಲಿ, ನಾನು ಎಂದಾದರೂ ಸುಮ್ಮನೆ ಮಾತಿಗಾದರೂ ನಿನ್ನನ್ನು ಬಿಟ್ಟು ಕೊಟ್ಟಿದ್ದೇನೇನು? ನನ್ನ ಜೊತೆಗಾರರು ನಿನ್ನ ಬಿಟ್ಟು ಯಾವುದೇ ಕೆಲಸ ಮಾಡಿದವರಲ್ಲ. ನಾನು ನಿನ್ನನ್ನು ಬರ ಹೇಳಿದ್ದು ಯಾಕೆ ಗೊತ್ತೇನೋ? ಒಡ ಹುಟ್ಟಿದವನು ನೀನು, ನಿನ್ನನ್ನು ನೋಡು ಆಸೆ ಆಯಿತು, ಹಾಗಾಗಿ ಹೇಳಿ ಕಳುಹಿದೆನು. ಅದನ್ನು ನೀನು ತಪ್ಪಾಗಿ ಭಾವಿಸಿ ಸುಳ್ಳು ಎಂದೆನಿಸಿದರೆ ನಾನಾದರೂ ಏನು ಮಾಡಲಿ ಹೇಳು? ತಮ್ಮ, ಇಲ್ಲಿ ನಾವಿಬ್ಬರು ಎಂದಿಗೂ ಹಗೆಮಾನಿಗಳಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಜಿನಪುತ್ರರು, ಆದಿನಾಥ ಸ್ವಾಮಿಯ ಮಕ್ಕಳು. ಹೀಗಿರುವಾಗ ನಾವು ಇಂತಹ ಸನ್ನತನಕ್ಕೆ ಇಳಿಯಬಹುದೇನಪ್ಪ? ಒಂದೊಮ್ಮೆ ನಾವು ಹೀಗೆ ಕಚ್ಚಾಡಿದರೆ ಮುಂದಿನ ಜನಾಂಗಕ್ಕೆ ಸೋದರರಾದ ನಾವಿಬ್ಬರು ದ್ರೋಹ ಶಾಸನವನ್ನು ಬರೆದುಕೊಟ್ಟಂತಾಗುವುದಿಲ್ಲವೇ? ಮಹಾವೀರ, ಈ ದ್ರೋಹ ಶಾಸನ ಎಂದರೇನಪ್ಪ? ಅಮ್ಮ, ಪ್ರಥಮ ತೀರ್ಥಂಕರರ ಮಕ್ಕಳಾದ ಭರತಬಾಹುಬಲಿಯರೇ ಯುದ್ಧಭೂಮಿಯಲ್ಲಿ ಕಾದಾಡಿದರೆ ಮುಂದೆ ಅಣ್ಣ ತಮ್ಮರು ಜಗಳ ಆಡಿಕೊಂಡಾಗ ಜನಸಾಮಾನ್ಯರು ಆದಿನಾಥ ಪುತ್ರರನ್ನು ನಿದರ್ಶನ ನೀಡುವುದಿಲ್ಲವೇ ಅಮ್ಮ? ಅಂತಹ ಭರತಬಾಹುಬಲಿಯರೇ ಕಿತ್ತಾಡಿಕೊಂಡಿರುವಾಗ ನಾವಿನ್ನು ಯಾವ ಲೆಕ್ಕ ಎಂಬ ಕಡುನುಡಿ ಬರಬಾರದಲ್ಲ. ಹಾಗಾಗಿ ಅಂತಹ ಸಂದರ್ಭವನ್ನು ಕವಿ ದ್ರೋಹ ಶಾಸನ ಎಂದು ವರ್ಣಿಸಿದ್ದಾರೆ. ನಮ್ಮನ್ನಾಳುವ ರಾಜರುಗಳು ಮಾಡಿದ್ದನ್ನು ನಾಳೆ ಪ್ರಜೆಗಳು ಅನುಸರಿಸಬಹುದು. ರಾಜನೇ ಅಧರ್ಮಿಯಾದರೆ ಪ್ರಜೆಗಳೂ ಅವನನ್ನು ಅನುಸರಿಸುತ್ತಾರೆ. ಅದಕ್ಕೆ ಭರತ ಅಂದೇ ಬಾಹುಬಲಿಗೆ ತಿಳಿಸಿ ಹೇಳಿದ್ದಾನೆ. ನೋಡಿ ಅತ್ಯಮ್ಮ, ಎಷ್ಟು ಚೆನ್ನಾಗಿದೆ ಭರತನ ಮಾತು. ಹೌದಮ್ಮ, ಭರತನ ವ್ಯಕ್ತಿತ್ವಕ್ಕೆ ಅಂತಹ ಮಹಾನ್ ಕವಿಯೇ ಮಾರು ಹೋಗಿದ್ದಾನೆ. ಇನ್ನು ನಾವ್ಯಾವ ಲೆಕ್ಕ? ಸರಿ, ನೀನು ಮುಂದುವರೆಸು. ಮಾತಿಗೆ ತೊಡಗಿದ ಕದನ ಕಿಂದಿವನಿಗೆ ಭೀತಿಯಾದುದೇ ಎನಬೇಡ. ಹೂತು ಮಝರೆ ಏನೇ, ಹೂತು ಮಝರೆ ಏನೇ ಕದನ ದೋರ್ಪೆನು ಕೇಳು, ಪಾತಕಗಳೆವೇನು ಮೊದಲು.
ನಿನ್ನಿಂದ ಹಿರಿಯನಾದುದರಿಂದ ಸೇನೆಗೆ ಬರಬೇಳ್ದೆ ನೈಸೆ. ನೀನೇ ನಗಗ್ರಜನಾದರೆ ನೀನಿದ್ದ ಸ್ಥಾನ ಕೈಯದೆ ತಡೆದಿಹೇನೆ. ಸ್ಥಾನ ಕೈಯದೆ ತಡೆದಿಹೇನೆ. ತಮ್ಮ ಭುಜಬಲಿ ಯುದ್ಧಕ್ಕೆ ಬಂದ ಭರತ ಬಾಹುಬಲಿ ಎದುರು ಭಾಷಣಕ್ಕೆ ತೊಡಗಿಬಿಟ್ಟ. ಕದನದಲ್ಲಿ ಆತನಿಗೆ ಭೀತಿಯಾಗಿರಬೇಕು ಎಂದು ನೀನು ಭಾವಿಸಬೇಡ ತಮ್ಮ. ನಾಳೆ ನಮ್ಮನ್ನೇ ನಿದರ್ಶನವಾಗಿ ನೋಡುವ ಜನರು ಅಣ್ಣನಾದ ಭರತ ತಮ್ಮನಾದ ಬಾಹುಬಲಿಗೆ ಯಾಕೆ ತಿದ್ದಿ ಬುದ್ಧಿ ಹೇಳಲಿಲ್ಲ ಎಂಬ ಮಾತು ಬರಬಾರದಲ್ಲ. ಹಾಗಾಗಿ ಮೊದಲು ಮಾತನಾಡಿ ನಿನ್ನ ಮನದ ಕ್ಲೇಶವನ್ನು ಕಳೆಯುವೆನು ತಮ್ಮ. ಒಂದು ವೇಳೆ ನೀನಲ್ಲದೆ ಬೇರೆ ಯಾರಾದರೂ ನನ್ನೊಡನೆ ಹೀಗೆ ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದರೆ ಅವರನ್ನು ಕೂಡಲೇ ಮೆಟ್ಟಿ ಹೆಡೆಮುರಿ ಕಟ್ಟಿ ಅಟ್ಟುತ್ತಿದ್ದೆ. ಆದರೆ ಸೋದರರ ಕಾಳಗವನ್ನ ಈ ಜನ, ಈ ದರೆ ಎಂದಿಗೂ ಮೆಚ್ಚುವುದಿಲ್ಲಣ್ಣ. ತಮ್ಮ ಬಾಹುಬಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯುದ್ಧಕ್ಕೊಂದು ಪದ್ಧತಿ ಇದೆ. ಅದನ್ನು ಹೇಳಬೇಕಾದದ್ದು ನನ್ನ ಧರ್ಮ. ತಮ್ಮ ಬಾಹುಬಲಿ, ನಾನು ನಿನಗಿಂತ ಹಿರಿಯನಾದುದರಿಂದ ನಿನ್ನನ್ನು ನಾನು ಬರಹೇಳಿದೆ. ಒಂದೊಮ್ಮೆ ನೀನೇ ನನಗಿಂತ ಹಿರಿಯವನಾಗಿದ್ದರೆ ನಾನು ಕೂಡಲೇ ನಿನ್ನ ಪಾದದ ಬಳಿಗೆ ಬರುತ್ತಿದ್ದೇನಪ್ಪ. ಹಿರಿಯನಲ್ಲಿಗೆ ಕಿರಿಯನು ಬಂದು ಕಾಣ್ಬೋದು ಧರಣಿಯೊಳ್ಳುವುದೇನಲ್ತೆ. ಪರಿಭವವೇ ನನ್ನ ನಿನಗಯ್ಯನಂದಿಂತು ನಿರವಿಸಿದೋ ಜೇನುಂಟೆ. ನಿರವಿಸಿದೋ ಏನುಂಟೆ. ಪಾಟಿಸಿ ಕೇಳಣ್ಣ ನಾನು ನೀನಾಡುವರ್ ಆಟಗಾರರು ನಮ್ಮ ಭಟರು. ನೋಟಕಾರರೇ ನೀನು ನೆನೆದ ಸಂಗ್ರಾಮ ಸಘಾಟಿಕೆಯಾಯ್ತು ಕಂಜಾಸ್ತ್ರ. ಸಘಾಟಿಕೆಯಾಯ್ತು ಕಂಜಾಸ್ತ್ರ. ಜಗದ ಭೂಭುಜರ ನಾಡಿಸಿ ನಾವು ನೋಡಿ ಪೆಂಪೊಗದಿರೆ ಪೊತ್ತುಗಳೆಯದೆ. ನಗೆಗೆಡೆಯಾಗಿಂತು ನೆಗಳ್ವರೆ ದೊರೆಯೆದ್ದು ಹಗರಣವಾಡಿದಂದದೋಳು. ಹಗರಣವಾಡಿದಂದದೋಳು. ಅನುಜ ಬಾಹುಬಲಿ, ಹಿರಿಯರಲ್ಲಿಗೆ ಕಿರಿಯರು ಬರಬೇಕಾದದ್ದು ಈ ಜಗದ ಲೌಕಿಕ ಧರ್ಮವಲ್ಲವೇ? ನಾನು ನಿನ್ನನ್ನು ಕರೆದದ್ದೇ ನಿನಗೆ ಸೋಲು ಎಂದು ಏಕೆ ಭಾವಿಸುವೆ? ನಮ್ಮ ತಂದೆಯವರು ಇದನ್ನು ನಮಗೆ ಕಲಿಸಿರೋದು. ತಮ್ಮ, ಒಂದು ನಿಮಿಷ ನೀನು ಚೆನ್ನಾಗಿ ವಿಚಾರಿಸಿ ನೋಡು. ಅಂದು ನಮ್ಮ ಸೈನಿಕರು ಹೋರಾಡುವುದನ್ನು ನಾವು ನಿಂತು ನೋಡುತ್ತಿದ್ದೆವು. ಆದರೆ ಇಂದು ನಾನು ನೀನು ಹೋರಾಡುವುದನ್ನು ಅವರುಗಳು ನಿಂತು ನೋಡುವ ಸ್ಥಿತಿ ಬಂತಲ್ಲ. ಆಟಗಾರರೇ ನೋಟಗಾರರಾಗುವುದೆಂದರೆ ಇಲ್ಲಿ ನಾವೇ ನಗೆಪಾಟಲಾದಂತೆ ಅಲ್ಲವೇ ತಮ್ಮ? ನೀನೆನಿಸಿದ ಯುದ್ಧ ಎಂತಹ ಸಂಕಟವನ್ನು ತಂದಿಕ್ಕಿತು ನೋಡು. ಜಗತ್ತಿನ ಅನೇಕ ರಾಜರನ್ನಾಡಿಸಿ ನೋಡಿ ಇಂದಿನವರೆಗೆ ನಾವು ಕೀರ್ತಿಯನ್ನು ಪಡೆದಿದ್ದೆವು. ಆದರೆ ಈಗ ಮಾಡಲೇನೂ ಕೆಲಸವಿಲ್ಲದವರಂತೆ ಪರಸ್ಪರ ನಾವೇ ಯುದ್ಧಕ್ಕೆ ಅಣಿಯಾಗಿ ಬಿಟ್ಟಿದ್ದೇವೆ. ಅಂದರೆ ರಾಜನ ಆಸ್ಥಾನದಲ್ಲಿ ಕದನ, ಹರಟೆ, ಹಾಸ್ಯ, ಹಗರಣಕ್ಕಾಗಿಯೇ ಜನರಿರುವಾಗ ರಾಜನೇ ಈ ಎಲ್ಲ ಕೆಲಸ ಮಾಡಿದರೆ ನೋಡುಗರ ಕಣ್ಣಿಗೆ ಆಳುವ ದೊರೆಯೇ ಹಗರಣ ಮಾಡಿದಂತೆ ಆಗುವುದಿಲ್ಲವೇನಪ್ಪ ಬಾಹುಬಲಿ? ನನ್ನ ಗೆದ್ದುದರಿಂದ ನಿನಗೆ ಕೀರ್ತಿಯೇ ಹೇಳು. ನಿನ್ನ ಗೆಲ್ವೆನಗೊಂದು ಜಸವೇ. ಪನ್ನಗನರ ಸೂರ ಲೋಕದುತ್ತಮರು ಚೀಯನ್ನ
ಸೋಲಿಸೆ ಕಡೆಗೆ ಬದೆಗರಂದದಿ ಹೋರಲೇ ತಕೆ ಗೆಲುವು ನಿನ್ನದು ಸೋಲು ಎನಗೆ ಹೋಗೆಂದ ಸೋಲು ಎನಗೆ ಹೋಗೆಂದ. ತಮ್ಮ ಭುಜಬಲಿ, ನನ್ನನ್ನು ಸೋಲಿಸಿ ನೀನು ಗೆದ್ದರೆ ನಿನಗೆ ಕೀರ್ತಿ ಬರುವುದೇನಪ್ಪ? ಅಥವಾ ನಿನ್ನನ್ನು ಸೋಲಿಸಿ ನಾನು ಗೆದ್ದು ನಾನೇ ಚಕ್ರವರ್ತಿ ಎಂದು ಬೀಗಲಿ ಕುಂಟೇನಪ್ಪ? ನಾಗಲೋಕ, ಸುರಲೋಕ, ನರಲೋಕದ ಉತ್ತಮರ ಬಾಯಿಗೆ ನಾವು ಮೇವಾದಾಗ ನಮ್ಮನ್ನು ಕಂಡವರು ಚೀ ಚೀ ಎನ್ನರೆ? ಯೋಚಿಸಿ ನೋಡು ತಮ್ಮ, ನೀನು ಯುದ್ಧಕ್ಕೆ ಸಿದ್ಧವಾಗಿಯೇ ಬಂದಿರುವೆ. ಹೀಗಾಗಿ ಈ ಕದನದಲ್ಲಿ ಯಾರಾದರೂ ಒಬ್ಬರು ಸೋಲಲೇಬೇಕಲ್ಲ. ಹಾಗಾಗಿ ನೀನೇ ಗೆದ್ದಿರುವೆ ಎಂದು ಭಾವಿಸಿಕೊ. ನಾನೇ ಸೋಲೊಪ್ಪಿಕೊಳ್ಳುತ್ತೇನೆ. ಆಹಾ ಆಹಾ, ಎಂಥ ಮಾತನ್ನು ಹೇಳಿದೆ ಭರತಚಕ್ರಿ. ಎಲ್ಲಾದರೂ ಉಂಟೇನಮ್ಮ, ಷಟ್ಖಂಡಗಳನ್ನು ಗೆದ್ದ ವೀರ ನಮ್ಮ ಭರತ ಕುವರ. ಸೋಲು ಎಂದರೆ ಏನೆಂಬುದನ್ನು ಕಾಣದವನು ಅವನು. ತಮ್ಮನಿಗೆ ಸೋತಿದ್ದೇನೆ ಎನ್ನುವುದು ಅವನ ದೊಡ್ಡತನದ ಮಾತಲ್ಲವೇ? ಹೌದಮ್ಮ, ಭರತಚಕ್ರಿ ದೊಡ್ಡವನು. ಅವನ ಬಾಯಿಯಿಂದ ಬರುವ ಮಾತು ದೊಡ್ಡದೇ. ಗೆಲುವೆಂಬುದೇನ್ ಉಪಚಾರವಲ್ಲಣ್ಣ ತೋಳ್ಬಲವ ಬಲ್ಲೆನು ಸತ್ಯಬಹುದು. ಗೆಲುವೆಂಬುದೇನ್ ಉಪಚಾರವಲ್ಲಣ್ಣ ತೋಳ್ಬಲವ ಬಲ್ಲೆನು ಸತ್ಯಬಹುದು. ಬಲವೆಲ್ಲ ಕೇಳುವಂತೆ ಬೇಳ್ವೇನು ಕೇಳಂದು ಬಳಿಕ ಚಕ್ರೇಶ ನಿಂತೆಂದ. ದೃಷ್ಟಿ ವಿಜಯ ಎಂದು ಪಂಚವಿಂಶತಿ ಚಾಪದಷ್ಟುದ್ದ ಹೆಚ್ಚು ನೀನೆನ್ನ ದೃಷ್ಟಿಸಬಹುದಾನು ನಿನ್ನ ನೋಳ್ಪಾಗೂರ್ಧ್ವ ದೃಷ್ಟಿನೊಂದೆವೆ ಹೊಯ್ಯುವುದೆಂದ. ಊರ್ಧ್ವ ದೃಷ್ಟಿನೊಂದೆವೆ ಹೊಯ್ಯುವುದೆಂದ. ಪ್ರಿಯಸಕ ಭುಜಬಲಿ, ನೀನೇ ಗೆಲ್ಲುವೆ ಎಂದು ನಾನಾಡಿದ ಮಾತು ಕೇವಲ ಉಪಚಾರದ ಮಾತು ಎಂದು ನೀನು ಭಾವಿಸಬೇಡ. ನಿನ್ನ ತೋಳಿನ ಬಲವನ್ನು ನಾನು ಬಲ್ಲೆನು. ಇಲ್ಲಿ ನೆರೆದ ಸಮಸ್ತ ಸೈನಿಕರೆಲ್ಲ ಕೇಳುವಂತೆ ಹೇಳುತ್ತಿದ್ದೇನೆ, ಕೇಳು. ನಾನು ಮಾತಿನಲ್ಲಿ ನಿನ್ನನ್ನು ಮರುಳು ಮಾಡುತ್ತಿಲ್ಲವಯ್ಯ ತಮ್ಮ. ಒಂದೊಮ್ಮೆ ನಮ್ಮ ಮಧ್ಯೆ ದೃಷ್ಟಿಯುದ್ಧ ನಡೆದರೆ ನೀನೇ ಗೆಲ್ಲುವುದು. ಯಾಕೆಂದರೆ ನೀನು ನನಗಿಂತ 25 ಬಿಲ್ಲೆತ್ತರ ಉದ್ದವಾಗಿರುವೆ. ಹಾಗಾಗಿ ನೀನು ನನ್ನನ್ನು ಲೀಲಾಜಾಲವಾಗಿ ದಿಟ್ಟಿಸಬಹುದು. ನಾನು ನಿನ್ನನ್ನು ಊರ್ಧ್ವಮುಖವಾಗಿ ದಿಟ್ಟಿಸುವಾಗ ನನ್ನ ಕಣ್ಣು ಸೋತು ಕಣ್ಣೆವೆಗಳು ಮುಚ್ಚಿಕೊಳ್ಳುತ್ತವೆ. ಹಾಗಾಗಿ ದೃಷ್ಟಿಯುದ್ಧದಲ್ಲಿ ನೀನೇ ಗೆಲ್ಲುವುದು ತಮ್ಮ. ಆಹಾ, ಎಂಥ ಮಾತು ಕೇಳಿದೆಯೇನಮ್ಮ? ಇನಬಿಂಬದೊಳಗೆ ಜಿನಬಿಂಬವನ್ನು ಕಾಣುವ ಸಾಮರ್ಥ್ಯವುಳ್ಳವನು ನಮ್ಮ ಭರತ ಚಕ್ರೇಶ. ಅಂಥವನಿಗೆ ತಮ್ಮನ ಎತ್ತರ ಯಾವ ಲೆಕ್ಕ? ಕಣ್ಣನ್ನು ಚುಚ್ಚುವ ಸೂರ್ಯರಶ್ಮಿಯನ್ನು ಬಿಡದೆ ನೋಡುವಂತಹ ಶಕ್ತಿಯು ಭರತಚಕ್ರಿಗಿರುವಾಗ ಬಾಹುಬಲಿಯನ್ನು ದೃಷ್ಟಿಸಿ ನೋಡುವುದೇನು ಮಹಾ? ತನ್ನ ತಮ್ಮನನ್ನು ಒಲಿಸಿಕೊಳ್ಳಲು ಪ್ರೀತಿಯಿಂದ ಅಣ್ಣನಾಡುತ್ತಿರುವ ಮಾತಲ್ಲವೇ ಇದು? ಹೌದಪ್ಪ, ಭರತೇಶನಿಗೆ ಭರತೇಶನೇ ಸಾಟಿ. ಜಲಯುದ್ಧದೊಳು ನಾನು ಚೆಲ್ಲೆ ನಿನ್ನೆದೆ ಮುಟ್ಟಿ ಇಳಿಯುವುದು ವಾರಿ ನೀನೆನ್ನ ಮುಳುಗಿಸಿ ಬಿಡಬಹುದರಿಂದ ನನಗಾಗ ಚಳಿಗಡ್ಡ ಮೊಗಬಹುದೆಂದ. ಚಳಿಗಡ್ಡ ಮೊಗಬಹುದೆಂದ. ತಮ್ಮ ಬಾಹುಬಲಿ, ಧರ್ಮಯುದ್ಧದಲ್ಲಿ ಎರಡನೆಯದೇ ಜಲಯುದ್ಧ. ಮುಂದೆ ನಡೆಯುವ ಜಲಯುದ್ಧದಲ್ಲಿ ನಾನೆರಚುವ ನೀರು ನಿನ್ನ ಎದೆ ಮುಟ್ಟಿ ಕೆಳಗಿಳಿಯುತ್ತದೆ. ಆದರೆ ನೀನು ಚೆಲ್ಲುವ ನೀರು ನನ್ನನ್ನು ಸಂಪೂರ್ಣವಾಗಿ ಮುಳುಗಿಸಿ ಬಿಡಬಹುದು. ಆಗ ಸೋಲು ನನ್ನದೇ ಅಲ್ಲವೇನಪ್ಪ? ಹ,
ನೋಡಿದೆಯೇನಮ್ಮ, ಎಂಥ ಔದಾರ್ಯದ ಮಾತಿದು. ಭರತೇಶನ ಸಾಮರ್ಥ್ಯ ಲೋಕಕ್ಕೆ ತಿಳಿಯದ್ದೇನು? ಮೇಲ್ಗಣ ಮುಗಿಲಿಗೆ ನೀರು ಚೆಲ್ಲುವಷ್ಟು ಶಕ್ತಿ ಭರತಚಕ್ರಿಗುಂಟು. ಮನಸ್ಸು ಮಾಡಿದರೆ ಆತನೊಬ್ಬನೇ ಹಲವು ರೂಪ ತಾಳಿ ಬಾಹುಬಲಿಯನ್ನು ಮುಳುಗಿಸಿ ಬಿಡುವಷ್ಟು ಶಕ್ತಿಯು ಆತನಿಗಿದೆ. ಇಲ್ಲಿಯೂ ಸೋಲೆಂಬುದು ಭರತಚಕ್ರಿಯ ಕೇವಲ ಉಪಚಾರದ ಮಾತಲ್ಲವೇ? ಹೌದಪ್ಪ, ಸಾಮರ್ಥ್ಯ ಇರುವವರ ಬಾಯಲ್ಲಿ ವಿನಯದ ಮಾತುಗಳು ಬಂದಾಗ ಆ ಮಾತಿಗೊಂದು ಬೆಲೆ. ಹ, ನೀನು ಮುಂದುವರಿಸು. ಮಲ್ಲಗಾಳಗವೆಂದು ಭುಜಬಲಿಯಂದಯ್ಯನ್ ಅಲ್ಲವೇ ಪೆಸರಿಟ್ಟನಂದು ಬಲ್ಲೆನಯ್ಯನ ವಾದ್ಯ ಕುಸಿಯದು ಭುಜಬಲದಲ್ಲಿ ನೀನೆತ್ತುವೆ ಎಂದ ಭರತೇಶನೆಂದೆ ನಾಗಯ್ಯ ಪೆಸರ ನೀಡೆ ಭರತ ಭೂಮಿಯ ನಾಳ್ದೆ ನಾನು ಕರೆದನು ಭುಜಬಲಿ ಎಂದಂದು ನಿನ್ನ ನೀನಿರದೆನ್ನ ನೆತ್ತುವೆ ಎಂದ ನೀನಿರದೆನ್ನ ನೆತ್ತುವೆ ಎಂದ ಭುಜಬಲಿ ಎಂದರೆ ಚಕ್ರಿಯ ಗೆಲ್ವರ್ಥ ಭಜನೆಯ ತನ್ನ ಸೋದರನ ಸುಜನ ಚಿಂತಾಮಣಿ ನುಡಿದನೆಂದಿದ್ದ ಭೂಭುಜ ಮಂತ್ರಿ ಸಖರೆಣಿಸಿದರು ಭೂಭುಜ ಮಂತ್ರಿ ಸಖರೆಣಿಸಿದರು. ತಮ್ಮ ಧರ್ಮ ಯುದ್ಧದಲ್ಲಿ ಮುಂದೆ ನಡೆಯುವುದೇ ಭುಜಬಲ ಪರಾಕ್ರಮಿಗಳಿಗೆಂದೇ ಮೀಸಲಾದ ಮಲ್ಲ ಯುದ್ಧ. ಈ ಮಲ್ಲ ಯುದ್ಧಕ್ಕೆ ನೀನೇ ಸಮ ಎಂದು ತಂದೆಯವರು ನಿನ್ನ ಭುಜಬಲದ ಕೀರ್ತಿ ನೋಡಿ ಅಂದು ನಿನಗೆ ಬಾಹುಬಲಿ ಎಂದು ಹೆಸರಿಟ್ಟರಲ್ಲವೇ? ಹಾಗಾಗಿ ನನ್ನಯ್ಯನ ಮಾತು ಖಂಡಿತವಾಗಿಯೂ ಸುಳ್ಳಾಗಲಾರದು. ನನಗದು ಗೊತ್ತು. ಭುಜಬಲದಿಂದ ನೀನು ನನ್ನನ್ನು ಎತ್ತಿ ಬಿಸಾಡಬಲ್ಲೆ. ಈ ಮಲ್ಲಯುದ್ಧದಲ್ಲಿಯೂ ನೀನೇ ಗೆಲ್ಲುವುದು ತಮ್ಮ. ನಮ್ಮಯ್ಯ ನನಗೆ ಭರತೇಶ ಎಂದು ಹೆಸರಿಟ್ಟರು. ಆದ್ದರಿಂದಲೇ ನಾನು ಭರತ ಭೂಮಿಯನ್ನಾಳಿದೆ. ತಮ್ಮ, ನಾನು 3 ಯುದ್ಧದಲ್ಲೂ ಸೋಲುವೆನು, ನೀನು 3ರಲ್ಲೂ ಗೆಲ್ಲುವೆ. ಹೀಗಿರುವಾಗ ನಾವು ಏಕೆ ನಾವು ಮೂರ್ಖರಂತೆ ಗುದ್ದಾಡಬೇಕು ಹೇಳು? ಆಹಾ, ಇದೆಂಥ ಸಜ್ಜನಿಕೆಯ ಮಾತು! ವೀರ, ಸುವೀರ, ಅನಂತವೀರ್ಯ, ಮಹಾಬಾಹು ಎಂಬ ಹೆಸರಿನಿಂದ ಪ್ರಖ್ಯಾತನಾದವನು ನಮ್ಮ ಭರತ ಚಕ್ರವರ್ತಿ. ತನ್ನ ಕಿರುಬೆರಳಿನಿಂದ ಸೈನ್ಯವನ್ನೇ ಸೋಲಿಸಿದ ಪರಾಕ್ರಮಶಾಲಿಯಲ್ಲವೇ? ಅದೇನಪ್ಪ, ಕಿರುಬೆರಳಿನಿಂದ ಸೈನ್ಯವನ್ನು ಸೋಲಿಸಿದ ಕತೆ? ಹೋ, ಅದಾ ಹೇಳ್ತೇನೆ ಕೇಳು. ಹೀಗೆ ಒಂದು ದಿನ ಭರತಚಕ್ರಿಗೆ ಅವನ ಸೇನಾಗಾರದ 2 ಸೈನಿಕರಾಡುವ ಅಲ್ಪತನದ ಮಾತು ಕಿವಿಗೆ ಬಿತ್ತಂತೆ. ಏನಪ್ಪ ಅದು ಅಲ್ಪತನದ ಮಾತು ಅಂದರೆ? ಭರತಚಕ್ರಿಯ ಸೈನಿಕರು ಸೈನ್ಯದ ಬಿಡಾರದಲ್ಲಿ ಎಲೆ ಅಡಿಕೆ ಮೆಲ್ಲುತ್ತಾ ಹೇಳಿದರಂತೆ, ಸೈನಿಕರಾದ ನಾವು ಇರುವುದರಿಂದಲೇ ತಾನೇ ನಮ್ಮ ಭರತ ಮಹಾರಾಜರು ಷಟ್ಖಂಡಗಳನ್ನು ಗೆದ್ದುಕೊಂಡು ಬಂದದ್ದು. ಆತನೊಬ್ಬನೇ ಆದರೆ ಏನು ಮಾಡಬಲ್ಲ? ಅವನು ನಮ್ಮಂತೆ ಸಾಮಾನ್ಯ ಮನುಷ್ಯನಲ್ಲವೇ? ನಾವಿಲ್ಲದಿದ್ದರೆ ರಾಜರ ಬೇಳೆಕಾಳು ಏನೂ ಬೇಯದು ಎಂದನಂತೆ. ಈ ವಿಷಯ ಹೇಗೋ ಸುತ್ತಿ ಸುಳಿದಾಡಿ ಭರತಚಕ್ರಿಯ ಕಿವಿಗೂ ಬಿತ್ತಂತೆ. ಇದನ್ನು ಕೇಳಿದ ಭರತ ಚಕ್ರವರ್ತಿ ಮಾರನೆಯ ದಿನ ಬೆಳಗ್ಗೆ ಎದ್ದವನೇ ತನ್ನ ಕಿರುಬೆರಳನ್ನು ಮಡಚಿಟ್ಟುಕೊಂಡು ನೋವು ನೋವು ಅಂತ ಅಭಿನಯ ಮಾಡತೊಡಗಿದನಂತೆ. ರಾಜವೈದ್ಯರು, ಆಸ್ಥಾನ ಪರಿಚಾರಕರು ಬಂದು ಏನೇ ಉಪಚಾರ ಮಾಡಿದರೂ, ಔಷಧಿ ನೀಡಿದರೂ ಬೆರಳು ನೆಟ್ಟಗಾಗಲಿಲ್ಲವಂತೆ. ಕೊನೆಗೆ ಯಾರೋ ಹೇಳಿದರಂತೆ,
ಉದ್ದನೆಯ ಚಿನ್ನದ ಸರಪಳಿ ಮಾಡಿ ಇಡೀ ಸೈನ್ಯವನ್ನು ಬರಹೇಳಿ ಆ ಕಿರುಬೆರಳಿಗೆ ಸಿಕ್ಕಿಸಿ ಎಳೆಸಬೇಕು ಎಂದು. ಏನು ಚಿನ್ನದ ಸರಪಳಿ ಮಾಡಿಸಿದ್ರಾ? ಹಾ, ಹೌದು ಮಗ. ಚಿನ್ನದ ಸರಪಳಿ ಮಾಡಿ ಇಡೀ ಸೈನ್ಯವೇ ಸೇರಿ ಆ ಬೆರಳನ್ನು ಎಳೆದರು. ಬೆರಳು ನೆಟ್ಟಗಾಗಲಿಲ್ಲ. ಕೊನೆಗೆ ಭರತನ ಮಂತ್ರಿಗಳು ಭರತ ಚಕ್ರಿಯ ಬಳಿ ಹೇಳಿದರಂತೆ, ಪ್ರಭು, ನಿಮ್ಮ ಕುಶಲದಾಟ ನಮಗರ್ಥವಾಯಿತು, ಈ ಮೂರ್ಖರನ್ನು ಕ್ಷಮಿಸಿ ಎಂದು ಹೇಳಿದರಂತೆ. ಆಗ ಸ್ವತಃ ಭರತ ಚಕ್ರಿಯೇ ನಿರಂಜನ ಸಿದ್ಧ ಎಂದು ಹೇಳಿ ತನ್ನ ಬೆರಳನ್ನು ನೆಟ್ಟಗೆ ಮಾಡಿಕೊಂಡನಂತೆ. ಅಂತಹ ಪರಾಕ್ರಮಿ ನಮ್ಮ ಭರತ ಚಕ್ರೇಶ. ಅಂಥವನು ಸೋಲಲು ಸಾಧ್ಯವೇನಮ್ಮ? ಸಾಧ್ಯವೇ ಇಲ್ಲ ಅಪ್ಪ. ನಮಗೆ ಓದೋಕೆ ಬರೆಯೋಕೆ ತುಂಬಾ ಇದೆ, ನಾವು ಹೋಗಿ ಓದ್ಕೊಳ್ತೇವೆ. ಹಾ, ಹಾಗೆ ಒಲೆ ಬುಡದಲ್ಲಿ ಹಾಲು ಕಾಯಿಸಿಟ್ಟಿದ್ದೇನೆ, ಅದನ್ನು ಕುಡಿದು ಓದಕ್ಕೆ ಹೋಗಿ. ಹಾ, ಸರಿ ಸರಿ. ಅನುಜಾತ ಗಗ್ರಜ ಸೋತೆನೆಂಬಾಗ ಕರ್ರನೆ ದಶ ದಿಕ್ಕು ಕಂದಿದುವು. ಅನಲವಿಲ್ಲದೆ ಹೋಗೆ ಸೂಸಿತು ಸೂಸದೆ ಮನುರತ್ನ ನೊಂದಾಡುವಾಗ. ಮನುರತ್ನ ನೊಂದಾಡುವಾಗ ಬೆದರಿತು ಕಟಕ ಹಾ ಕಷ್ಟವ ನೆನೆದೆನೆಂದೆದೆಯೋಳಂಗಜ ನೊಂದುಕೊಳ್ಳುತ್ತಾ. ಮದನ ಸಮ್ಮುಖವಾಗದೋರೆಯಾಗಿರೆ ಚಕ್ರಿ, ಮದನ ಸಮ್ಮುಖವಾಗದೆ ಓರೆಯಾಗಿರೆ ಚಕ್ರಿ. ಮುದದೋರಿ ಮತ್ತಿಂತು ನುಡಿದ, ಮುದದೋರಿ ಮತ್ತಿಂತು ನುಡಿದ. ಅಮ್ಮ, ಇಲ್ಲಿ ಕೇಳಮ್ಮ. ತಮ್ಮನಿಗೆ ಅಣ್ಣನೇ ಸೋತೆ ಎಂದಾಗ ಅಲ್ಲಿ ತನಕ ಬೆಳಕಿನ ರಾಶಿಯಿಂದ ಪ್ರಜ್ವಲಿಸುತ್ತಿದ್ದ ದಶದಿಕ್ಕುಗಳು ಕರ್ರನೆ ಕಂದಿ ಹೋದವಂತೆ. ಬೆಂಕಿಯೇ ಇಲ್ಲದೆ ಹೊಗೆ ಸೂಸಿತಂತೆ. ಭರತ ಚಕ್ರೇಶ ಆತ ಮನುರತ್ನ. ಆತನೇ ನೊಂದು ಮಾತನಾಡುತ್ತಿರುವುದನ್ನು ಕೇಳಿದಾಗ ನೆರೆದ ಸೈನ್ಯವೆಲ್ಲ ಬೆದರಿದರಂತೆ. ಭರತನ ಈ ಮಾತಿನಿಂದಾಗಿ ಪ್ರಕೃತಿಯಲ್ಲೂ ಬದಲಾವಣೆ ಆಗುತ್ತಿರುವುದನ್ನು ನೋಡಿದ ಬಾಹುಬಲಿ, ಹಾ, ಕಷ್ಟವ ನೆನೆದೆ ಎಂದು ಮನದಲ್ಲಿ ನೊಂದುಕೊಳ್ಳುತ್ತಾ ತಲೆ ತಗ್ಗಿಸಿ ನಿಂತಿದ್ದಾನೆ. ಆದರೂ ಅಣ್ಣನತ್ತ ಮುಖ ಮಾಡಿಲ್ಲ. ಅಮ್ಮ, ಇದನ್ನೆಲ್ಲ ನೋಡುತ್ತಿದ್ದ ಸೈನಿಕರು ಆತಂಕದಲ್ಲಿದ್ದಾರೆ. ಕೇಳಣ್ಣ ಚಕ್ರವ ಬಯಸಿತಿಲ್ಲಾನು, ಶಸ್ತ್ರಾಲಯದೊಳು ತಾನೆ ಹುಟ್ಟಿ. ಏಳಿಸಿ ನಾಡ ಸುತ್ತಿಸಿತು ನಿಮ್ಮೆಲ್ಲರ ಆಲಿಗೆ ನೋವಾಗುವಂತೆ. ಆಲಿಗೆ ನೋವಾಗುವಂತೆ ಈ ಸಿರಿಯನು ನಾನು ಪುಣ್ಯದ ಫಲವೆಂದು ದಾಸೀನದೊಳು ನೋಡುತ್ತಿಹೇನು. ಆಸೆ ಇಲ್ಲೆನಗೆ ನೀನೊಪ್ಪುಗೊಳ್ ಮುಂದಣ ಭೂಸುದ ತೀಶ ನೀನಲ್ತೆ. ಭೂಸುದ ತೀಶ ನೀನಲ್ತೆ. ಅರಸಾಗಿ ನೀನೂರೊಳಿರ್ದೆ ನೀನಟ್ಟಿದ ದೊರೆಯಾಗಿ ನಾನೈದಿ ನಿನ್ನ. ಧರೆಯ ಸಾಧಿಸಿ ತಂದೆನ್ ಒಪ್ಪುಗೊಳ್ ನಿನ್ನ. ಭೂವರ ವೃಂದವಿದೆ ಕಟಕವಿದೆ. ಭೂವರ ವೃಂದವಿದೆ ಕಟಕವಿದೆ. ಕೇಳಣ್ಣ, ನಾನು ಚಕ್ರವನ್ನು ಬಯಸಿದ್ದಲ್ಲ. ಶಸ್ತ್ರಾಲಯದಲ್ಲಿ ಅದೇ ಉದ್ಭವವಾಗಿ ನನ್ನನ್ನು ಭೂಮಿಯ ಉದ್ದಗಲಕ್ಕೂ ಅಲೆದಾಡಿಸಿತು. ಅದರಿಂದಾಗಿ ಎಷ್ಟೋ ಕದನವೂ ನಡೆಯಿತು.
ಇದು ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿತು. ಈ ಸಿರಿಯನ್ನು, ಈ ಚಕ್ರವರ್ತಿ ಪದವಿಯನ್ನು ಪುಣ್ಯದ ಫಲವೆಂದು ನಾನು ಉದಾಸೀನದಿಂದ ನೋಡುತ್ತಿದ್ದೇನೆ ಹೊರತು ಅದಕ್ಕಾಗಿ ಅಹಂಕಾರ ಪಡಲಿಲ್ಲ. ನನಗೆ ಆಸೆ ಇಲ್ಲಪ್ಪ. ನೀನು ಒಂದು ಬಾರಿ ಹೂ ಅನ್ನು. ತಮ್ಮ, ಈ ಚಕ್ರೇಶ ಪದವಿಯನ್ನು ನಿನಗೆ ಒಪ್ಪಿಸುವೆನು. ನೀನೇ ಮುಂದಿನ ಚಕ್ರೇಶನಲ್ಲವೇ? ಅರಸನಾಗಿ ನೀನು ಊರೊಳಗಿದ್ದು ಆಳ್ವಿಕೆ ಮಾಡು. ನಾನು ನಿನಗಾಗಿ ರಾಜ್ಯವೆಲ್ಲ ಸುತ್ತಿ ದರೆಯನ್ನು ಸಾಧಿಸಿ ತಂದು ನಿನಗೊಪ್ಪಿಸುತ್ತೇನೆ. ಇನ್ನು ಎಲ್ಲವನ್ನ ನೀನೇ ವಹಿಸಿಕೊ. ಇದಕ್ಕೆ ಈ ರಾಜರುಗಳೇ ಸಾಕ್ಷಿ, ಈ ಸೈನ್ಯವೇ ಸಾಕ್ಷಿ. ನಿನಗೆ ನಾನಂಡನೆಂಬ ಕರವಿಲ್ಲ, ನೀನನುಜನೆಂಬ ಕರುಂಟಪ್ಪ. ನನೆವಿಲ್ಲ ನಿನ್ನ ಭಾಗ್ಯವ ಕಣ್ಣು ತುಂಬ ನೋಳ್ಪೆನು ರಾಜ ಪದವಿಗಿಂತೊಪ್ಪು. ಕೌಶಲಿಯೊಳು ನೀನು ಸುಖವಾಳು, ನನಗೊಂದು ದೇಶವ ಕೊಟ್ಟು ಬೇರಿರಿಸು. ಕ್ಲೇಶದ ಮಾತಲ್ಲ ಸಂತೋಷ ಪುರು ಪರಮೇಶನ ಕೆಂಬಜ್ಜೆಯಾಣೆ. ಪರಮೇಶನ ಕೆಂಬಜ್ಜೆಯಾಣೆ. ಅನುಜ ಭುಜಬಲಿ, ನಾನು ನಿನ್ನ ಅಣ್ಣನೆಂಬ ಅಕ್ಕರೆ ನಿನಗಿಲ್ಲ. ಆದರೆ ನೀನು ನನ್ನ ತಮ್ಮನೆಂಬ ಅಕ್ಕರೆ ನನಗಿದೆಯಪ್ಪ. ಹಾಗಾಗಿ ಈ ಮಾತನ್ನು ನಮ್ಮಯ್ಯ ಪುರುಪರಮೇಶ ಆದಿನಾಥರ ಕೆಂಪು ಹೆಜ್ಜೆಯ ಮೇಲೆ ಆನೆ ಮಾಡಿ ಮನ ತುಂಬಿ ಸಂತೋಷದಿಂದ ಹೇಳುತ್ತಿದ್ದೇನೆ ಹೊರತು ಮನಸ್ಸಿಗೆ ಬೇಸರವಾಗಿ ಹೇಳುತ್ತಿಲ್ಲಪ್ಪ. ಬಾಹುಬಲಿ, ಈ ಇಡೀ ಅಯೋಧ್ಯೆಗೆ ನೀನೇ ರಾಜನಾಗು. ನೀನು ರಾಜ್ಯವನ್ನಾಳುವ ಭಾಗ್ಯವನ್ನು, ವೈಭವವನ್ನು ಕಣ್ಣು ತುಂಬ ನೋಡಿ ಸಂತೋಷ ಪಡುತ್ತೇನೆ. ನೀನು ಅಯೋಧ್ಯೆಯಲ್ಲಿ ಸುಖವಾಗಿ ಬಾಳು. ನನಗೊಂದು ದೇಶವನ್ನು ಉಂಬಳಿಯಾಗಿ ನೀಡಿ ಬೇರಿರಿಸು. ಈ ಮಾತನ್ನು ನಾನು ರಂಜನೆಗಾಗಿ ಹೇಳುತ್ತಿಲ್ಲ. ಈ ನನ್ನ ಮಾತಿಗೆ ನಿರಂಜನ ಸಿದ್ಧನೇ ಸಾಕ್ಷಿ. ಈ ರಾಜ್ಯವನ್ನು ನೀನೇ ವಹಿಸಿಕೊ ತಮ್ಮ, ನೀನೇ ವಹಿಸಿಕೊ. ಓಹ್, ಇದೆಂಥ ರಸಗಟ್ಟ! ಕವಿಯಾದವನು ತನ್ನ ಕೃತಿಗೆ ತಾನೇ ಮಣಿಯುತ್ತಾನಂತೆ. ನನಗೂ ಹಾಗೇ ಆಗುತ್ತಿದೆ. ನನ್ನದೇ ಪಾತ್ರ. ಆದರೆ ನನ್ನಿಂದ ಬರುತ್ತಿರುವ ಮಾತುಗಳು ಮಾತ್ರ ನಿರಂಜನ ಸಿದ್ಧನೇ ನುಡಿಸಿದಂತಿವೆ. ಭರತನ ಔದಾರ್ಯ ತ್ಯಾಗಕ್ಕೆ ನಾನೇ ಸೋತಿದ್ದೇನೆ. ಷಟ್ಖಂಡಗಳನ್ನು ಗೆದ್ದು ಚಕ್ರವರ್ತಿಯಾದವನು ನನಗೊಂದು ರಾಜ್ಯವ ಉಂಬಳಿಗೊಟ್ಟು ಬೇರಿರಿಸು ಎಂದು ಕೇಳುವ ದೃಶ್ಯ ಹೃದಯಸ್ಪರ್ಶಿಯಾಗಿದೆಯಲ್ಲವೇ? ಆಹಾ, ನನ್ನ ಈ ಕಾವ್ಯ ನಿಜಕ್ಕೂ ಸಾರ್ಥಕವಾಯಿತು, ಸಾರ್ಥಕವಾಯಿತು. ವಿರಸವ ಬಿಡು, ವಿರಸವ ಬಿಡು, ಬಿಡು ಎಂದು ಆ ಚಕ್ರಿ ನುಡಿಗೆ ಪೂಸರನು ತಗ್ಗುತ ಮನಸ್ಸಿನೊಳು ಮುರಿದ ಮೋರೆಯೊಳಿರೆ ಚಕ್ರರತ್ನವನಾಗ ಕರೆದು, ಮುರಿದ ಮೋರೆಯೊಳಿರೆ ಚಕ್ರರತ್ನವನಾಗ ಕರೆದು, ಇಂತು ನುಡಿದನ ಚಕ್ರಿ ಹೋಗು ಚಕ್ರವೇ, ಹೋಗು ಚಕ್ರವೇ, ಹೋಗು ಚಕ್ರವೇ, ಭುಜಬಲಿಯ ನೀನೋಲೈಸು. ಹೋಗು ಚಕ್ರವೇ, ಭುಜಬಲಿಯ ನೀನೋಲೈಸು. ಹೋಗದೀತಗೆ ಪುಣ್ಯವುಂಟು, ಪೂಗಣೆಯಗೆ ಚಕ್ರ ಬೆಸಗೈವ ಪುಣ್ಯವಿಲ್ಲಾಗಿ ನಿಂದಿತು ಮುಂದೆ ಬಂದು
ಎಲೆಲೆ ಪಿಶಾಚ ಎಲೆಲೆ ಪಿಶಾಚ ಹೋಗೆಂದರೆ ತಕೆ ಹೋಗೆ ಎಲೆಲೆ ಪಿಶಾಚ ಹೋಗೆಂದರೆ ತಕೆ ಹೋಗೆ ಕಲಹ ನಿನ್ನಿಂದಾದುದೆನಗೆ ಜಲಜಾಸ್ತ್ರನತ್ತ ಸಾರು ಜಲಜಾಸ್ತ್ರನತ್ತ ಸಾರು ಜಲಜಾಸ್ತ್ರನತ್ತ ಸಾರೆಂದು ನೂಕಿದರೆ ಜಲಜಾಸ್ತ್ರನತ್ತ ಸಾರೆಂದು ನೂಕಿದರೆ ಅದು ಬಳೆಜಾರುವಂತೆ ಜಾರಿದುದು ವಿರಸ ಎಂದೆಂದೂ ಒಳ್ಳೆಯದಲ್ಲ, ಅದನ್ನು ಬಿಟ್ಟು ಬಿಡು ಎಂದು ಭರತ ನುಡಿದಾಗ ಬಾಹುಬಲಿಯ ಮನಸ್ಸು ಸಂಪೂರ್ಣವಾಗಿ ತಗ್ಗಿ ಹೋಯಿತು. ಆಗ ಭರತೇಶ ಚಕ್ರರತ್ನವನ್ನು ಕರೆದು, ಹೋಗು ಚಕ್ರವೇ, ಭುಜಬಲಿಯನ್ನು ಓಲೈಸು ಎಂದು ಆಜ್ಞಾಪಿಸಿದ. ಆದರೆ ಬಾಹುಬಲಿಯನ್ನು ಚಕ್ರರತ್ನ ಓಲೈಸುವುದಿಲ್ಲ. ಆಶ್ಚರ್ಯ! ಇದಕ್ಕೇನು ಕಾರಣ? ಬಾಹುಬಲಿಯದ್ದು ಮೋಕ್ಷದ ದಾರಿ. ಅವನಿಗೆ ರಾಜನಾಗುವ ಪುಣ್ಯವಿಲ್ಲ. ತನ್ನ ಬಳಿಯೇ ನಿಂತಿರುವ ಚಕ್ರರತ್ನವನ್ನು ನೋಡಿ ಮತ್ತೆ ಕೋಪಗೊಂಡ ಭರತ, ಎಲಳೆ ಪಿಶಾಚಿ, ಹೊಗೆಂದರೇಕೆ ಹೋಗುತ್ತಿಲ್ಲ? ನೀನೇ ನಮ್ಮ ಕಲಹಕ್ಕೆ ಮೂಲ ಕಾರಣ. ಬಾಹುಬಲಿಯ ಬಳಿ ಹೋಗು ಎಂದು ಪುನಃ ನೂಕಿದನು. ಆದರೆ ಅದು ಬಳೆಜಾರುವಂತೆ ಸ್ವಲ್ಪ ದೂರ ಚಲಿಸಿ ಮಂಕಾಗಿ ನಿಂತುಕೊಂಡಿತ್ತಂತೆ. ಈ ಬಳೆಜಾರು ಅಂತ ಜಾರಿತು ಅಂದ್ರೆ ಏನ್ರಿ? ಭರತ ತನ್ನೆಲ್ಲ ರಾಜ್ಯವನ್ನು ತಮ್ಮ ಬಾಹುಬಲಿಗೆ ನೀಡಿದ ಮೇಲೆ ಇಡೀ ಅಯೋಧ್ಯೆಗೆ ರಾಜ ಬಾಹುಬಲಿ ಆಗಲಿಲ್ಲವೇ? ಹಾಗಾಗಿ ರಾಜನ ಬಳಿ ಇರಬೇಕಾದ ಚಕ್ರರತ್ನವನ್ನು ರಾಜನಾದ ಬಾಹುಬಲಿಯ ಬಳಿಗೆ ಭರತ ತಳ್ಳಿದರೂ ಕೂಡ ಅದು ಮುಂದೆ ಚಲಿಸದೆ ಬಳೆಜಾರುವಂತೆ ಸ್ವಲ್ಪವೇ ದೂರ ಜಾರಿ ಅಲ್ಲೇ ನಿಂತು ಬಿಟ್ಟಿತು. ಹಾಗಾಗಿ ಕವಿ ಚಕ್ರರತ್ನ ಚಲಿಸುವ ರೀತಿಯನ್ನು ಬಳೆಗೆ ಹೋಲಿಸಿದ್ದಾರೆ ಅಷ್ಟೇ. ಓ, ಮತ್ತೆ ಮತ್ತೆ ಭರತನಲ್ಲಿಗೆ ವಾಪಸ್ಸು ಬರುತ್ತಾ ಇದೆ. ಯಾಕೆಂದರೆ ಬಾಹುಬಲಿಗೆ ರಾಜನಾಗುವ ಯೋಗವಿಲ್ಲವೆಂದು ಆ ಚಕ್ರಕ್ಕೂ ತಿಳಿದಿತ್ತೋ ಏನೋ. ಅದೂ ಸರಿ, ಪುಣ್ಯ ಬೇಕಲ್ಲಮ್ಮ. ಪುಣ್ಯ ಇಲ್ಲದಿದ್ರೆ ಸುಮ್ಮನೆ ಏನು ದಕ್ಕುವುದಿಲ್ಲ. ಧರ್ಮಕ್ಕೆ ಯಾರಾದರೂ ಏನಾದರೂ ಕೈ ಎತ್ತಿ ಕೊಟ್ಟರೂ ಅದನ್ನು ಉಳಿಸಿಕೊಳ್ಳುವ ಯೋಗ ಬೇಕಲ್ಲಮ್ಮ. ಮುಂದೇನಾಯ್ತು? ನಡುಗಿತು ಧೂಮಕೇತು ಎದ್ದವು ಕೂಡೆ, ದಳ ನಡುಗಿತು ಧೂಮಕೇತು ಎದ್ದವು ಕೂಡೆ, ನೆಲಗುಡುಗಿತು ಗುಡುಗುಡನೆ, ದಿನ ಬಿಂಬ ಕಂದಿ ಕೆಂಪಿಸಿಲಷ್ಟು ಮಾಸೆ, ಮಾರ್ದನಿಗೊಟ್ಟವು 8 ದಿಕ್ಕುಗಳು, ಮಾರ್ದನಿಗೊಟ್ಟವು 8 ದಿಕ್ಕುಗಳು, ಮಾರ್ದನಿಗೊಟ್ಟವು 8 ದಿಕ್ಕುಗಳು. ಪುಣ್ಯಫಲದಿಂದ ಕೈ ಸೇರಿದ ಚಕ್ರರತ್ನವನ್ನು, ತಾನೇ ಗೆದ್ದ ಷಟ್ಕಂಡಗಳನ್ನು ತನ್ನ ತಮ್ಮನಿಗೆ ಧಾರೆ ಎರೆದ ಆ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದ ಸೈನ್ಯವೆಲ್ಲ ನಿಂತಲ್ಲೇ ಗಡಗಡ ನಡುಕಿತಂತೆ. ಅಮ್ಮ, ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಂಡವಂತೆ. ಮಗ, ನಿಂತ ಭೂಮಿಯೆಲ್ಲವೂ ಕಂಪಿಸಲು ಆರಂಭವಾಯಿತಂತೆ. ಇಷ್ಟರವರೆಗೆ ಪ್ರಕಾಶಿಸುತ್ತಿದ್ದ ಸೂರ್ಯರಶ್ಮಿಯು ಕಂದಿ 8 ದಿಕ್ಕುಗಳು ಮಾರ್ದನಿಗೊಟ್ಟವಂತೆ. ಹೀಗೆಂದು ವರ್ಣಿಸುತ್ತಾನೆ ನಮ್ಮ ರತ್ನಾಕರ ವರ್ಣಿ. ಹೌದಪ್ಪ, ಧರ್ಮ ಕಂಗೆಟ್ಟು ಅಪಮಾರ್ಗಕ್ಕೆ ಜಯವಾದಾಗ ಮಹೋತ್ಪಾತಗಳು ಲೋಕದಲ್ಲಿ ಸಂಭವಿಸದೇ ಇರುತ್ತವೆಯೇನು ಮಗನೇ? ಗರುಡ ಮಂತ್ರಕ್ಕೆ ವಿಷವಿಳಿವಂತೆ ಭರತ ಭೂವರನ ವಾಕ್ಯವ ಕೇಳಲಾಗಿ, ಜರಿ ಜರಿದಂಗ ಜಗೆ
ಅಣ್ಣನೊಡನೆ ಯುದ್ಧ ಮಾಡುವ ಸಲುವಾಗಿ ಯುದ್ಧದ ಪೋಷಾಕಿನಲ್ಲಿಯೇ ಬಂದಿದ್ದ ಭುಜಬಲಿ ತನ್ನ ಅಣ್ಣನ ಮಾತ ಕೇಳಿ ಕೋಪವಿಳಿದು ಹೃದಯ ತಂಪಾಗಿ ಗರ್ವವೆಲ್ಲ ಅಳಿದು ಮನದಲ್ಲಿ ಮೃದುಚಿತ್ತವ ತಳೆದು ತನ್ನ ಕೃತ್ಯಕ್ಕೆ ತಾನೇ ನಾಚಿ ತಲೆ ತಗ್ಗಿಸಿ ನಿಂತಿದ್ದಾನೆ. ತನ್ನಣ್ಣನೆದುರು ಮಾಡಬಾರದ್ದನ್ನು ಮಾಡಿದನಲ್ಲ ಎಂದು ತನಗೆ ತಾನೇ ನೊಂದು ತನ್ನ ಬಗ್ಗೆಯೇ ಹೇಸಿಕೊಂಡಿದ್ದಾನೆ. ಅದು ನೋಡುಗರ ಕಣ್ಣಿಗೆ ಗರುಡ ಮಂತ್ರಕ್ಕೆ ವಿಷವಿಳಿಯುವಂತೆ ಕಾಣುತ್ತಿದೆ. ಭರತೇಶನ ಮಾತಿನ ಮೋಡಿಗೆ ಬಾಹುಬಲಿಯ ಕ್ರೋಧ ಜರ್ರನೆ ಜಾರಿ ಹೋಗಿದೆ. ಏರಿದ ಹೆಡೆ ಇಳಿಯುವಂತೆ ಬಾಹುಬಲಿಯ ಸೊಕ್ಕು ಅಹಂ ಇಳಿದು ಹೋಗಿದೆ. ಆತನ ಮನಸ್ಸೀಗ ಮೃದುವಾಗಿದೆ. ಕೆಲಸ ಕೆಟ್ಟು ಹೋಯಿತು. ತನ್ನ ಅಣ್ಣನನ್ನು ಎದುರಿಸಿ ಅಪಖ್ಯಾತಿ ಪಡೆದೆನು, ಹಿರಿಯ ಅಣ್ಣನಿಗೆ ನೋವು ಕೊಟ್ಟೆ ಎಂದು ತನ್ನ ಮನದಲ್ಲಿ ತಪಿಸುತ್ತಾ ಅಲ್ಲಿಯವರೆಗೂ ಕೈ ಕಟ್ಟಿ ಮುಖ ತಿರುಗಿಸಿ ನಿಂತಿದ್ದ ಬಾಹುಬಲಿ ಈಗ ತನ್ನ ತೋಳ ಕಟ್ಟನ್ನು ಸಡಿಲಿಸಿ ಕೈ ಕೆಳಗೆ ಬಿಟ್ಟು ತಿರುಗಿ ಅಣ್ಣನ ಮೊಗ ನೋಡಲು ಪ್ರಯತ್ನಿಸುತ್ತಿದ್ದಾನೆ. ಆತನಿಗೆ ಸಾಧ್ಯವಾಗುತ್ತಿಲ್ಲ. ಅವನನ್ನು ಕಾಡುತ್ತಿರುವ ಅಪರಾಧಿ ಪ್ರಜ್ಞೆಯಿಂದ ತನ್ನ ಮುಖವನ್ನು ಕೆಳಗೆ ಹಾಕಿ ನಿಲ್ಲುತ್ತಿದ್ದಾನೆ. ಕೈಯ ದಂಡೆಯ ಕಾಮ ಕಳೆದಾಗಲೆಲ್ಲರ ಮೈಯ ಕಟ್ಟಳಿದ ಓಲಾಯ್ತು. ಹುಯ್ಯಲಿನ್ನಿಲ್ಲ ಹುಯ್ಯಲ್ ಇನ್ನಿಲ್ಲ ಸಂತಸವೆಂದು ನಲಿದುದು. ಹುಯ್ಯಲಿನ್ನಿಲ್ಲ ಸಂತಸವೆಂದು ನಲಿದುದು. ತುಯ್ಯಾಲನುಂಡಂತೆ ಕಟಕ ತುಯ್ಯಾಲನುಂಡಂತೆ ಕಟಕ. ನುಡಿವ ಗಂಭೀರ ಬೋಧಿಪ ಬೋಧೆ ತಮ್ಮನಂದೊಡಕು ಹುಟ್ಟಿಸದೊಂದು ಪ್ರೀತಿ. ತೊಡರದ ಮಾತಿಂದ ಗೆಲ್ದ ಚಾತುರ್ಯಕ್ಕೆ ತೊಡರದ ಮಾತಿಂದ ಗೆಲ್ದ ಚಾತುರ್ಯಕ್ಕೆ ಪಡೆಯೆಲ್ಲ ಮೆಚ್ಚಿ ಕೀರ್ತಿಸಿತು. ಪಡೆಯೆಲ್ಲ ಮೆಚ್ಚಿ ಕೀರ್ತಿಸಿತು. ಬಾಹುಬಲಿಯು ಕಟ್ಟಿ ನಿಂತ ಕೈಗಳನ್ನು ಸಡಿಲಿಸಿದಾಗ ಅಲ್ಲಿ ಸೇರಿದ್ದ ಎಲ್ಲರ ಮೈಯ ಕಟ್ಟು ಇಳಿದಂತಾಯಿತು. ಕೊನೆಯ ಗಳಿಗೆಗಾದರೂ ಯುದ್ಧ ಸಂಭವಿಸಬಹುದೆಂದು ತಿಳಿದಿದ್ದ ಸೈನಿಕರಿಗೆ ಬಾಹುಬಲಿಯಲ್ಲಿ ಉಂಟಾದ ಈ ಪರಿವರ್ತನೆಯನ್ನು ಕಂಡು ಓಹೋ ಇನ್ನು ಯುದ್ಧವಿಲ್ಲ ಎಂದು ತಿಳಿದು ಮೃಷ್ಟಾನ್ನ ಭೋಜನದೊಡನೆ ಪಾಯಸವನ್ನುಂಡಂತೆ ನಲಿದಾಡುತ್ತಿದ್ರಂತೆ. ಭರತ ಚಕ್ರಿಯ ಗಂಭೀರವಾದ ವ್ಯಕ್ತಿತ್ವ, ಔದಾರ್ಯ, ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಹುಟ್ಟಿಸುವಂಥ ಅಳುಕಿಲ್ಲದ ಮಾತುಗಳನ್ನು ಕೇಳಿದ ಸೈನಿಕರು, ಮಂತ್ರಿಗಳು, ಹಿತೈಷಿಗಳು ಮೆಚ್ಚಿ ಆಹಾ ಆಹಾ ಎಂದು ಎದೆಯುಬ್ಬಿ ಭರತನ ಕೀರ್ತಿಯನ್ನು ಮೆಚ್ಚಿ ಹೊಗಳುತ್ತಿದ್ದಾರೆ. ಕೇವಲ ಮಾತಿನಿಂದಲೇ ಲೋಕವನ್ನು ಗೆದ್ದ ಮಹಾಮಹಿಮನೀತ ಎಂದು ಅವರೆಲ್ಲರೂ ಭರತನನ್ನು ಹಾಡಿ ಹೊಗಳುತ್ತಿದ್ದಾರೆ. ನೋವು ತೀರ್ದುದು ಚಿತ್ತ ಮನ್ಮಥ ತಲೆ ಎತ್ತಿ ಭುವರಾಗ್ರಣಿಯ ನೋಡಿದನು. ನೋವು ತೀರ್ದುದು ಚಿತ್ತ ಮನ್ಮಥ ತಲೆ ಎತ್ತಿ ಭುವರಾಗ್ರಣಿಯ ನೋಡಿದನು. ದೇವರು ಕ್ಷಮಿಸುವುದೆನ್ನದು ತಪ್ಪೆಂದು ಭಾವಶುದ್ಧಿಯೋಳು ಕೈ ಮುಗಿದ. ಭಾವಶುದ್ಧಿಯೋಳು ಕೈ ಮುಗಿದ. ಅಶಾಶ್ವತವಾದ ರಾಜ್ಯಲೋಭಕ್ಕಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ಹೊರಟ ನನ್ನನ್ನು ದೇವರು ಕ್ಷಮಿಸಬೇಕು. ಅರಿತು ಅರಿಯದೆ ನಾನೆಣಿಸಿದ ಸಕಲ ಪಾಪವನ್ನು ಮನ್ನಿಸು ಅಣ್ಣ. ನನ್ನಿಂದ ತಪ್ಪಾಗಿದೆ. ಪುರುಪರಮೇಶ ಪ್ರಥಮ ತೀರ್ಥಂಕರರಾದ ಆದಿನಾಥರ ಮಗನಾಗಿ ಕುಲಕ್ಕೆ ಅಪಕೀರ್ತಿ ಬರುವಂತೆ ನಾನು ನಡೆದುಕೊಂಡಿದ್ದೇನೆ. ಷಟ್ಖಂಡಗಳನ್ನು ಗೆದ್ದು ನಿಗರ್ವಿಯಾದ ನನ್ನ ಅಣ್ಣನಿಗೆ ಎದುರಾಗಿ ನಿಂತು ಮಹಾ ಅಪರಾಧ ಎಸಗಿದ್ದೇನೆ. ಮಿತ್ರರು, ಮಂತ್ರಿಗಳು, ಹಿತೈಷಿಗಳು, ರಾಣಿಯರು ಪರಿಪರಿಯಾಗಿ ಪ್ರಾರ್ಥಿಸಿದರು. ತಾಯಿ ಬೇಡವೆಂದಳು.
ಆದರೂ ಅವರೆಲ್ಲರ ಮಾತನ್ನು ನಿರ್ಲಕ್ಷಿಸಿ ನನ್ನ ಅಣ್ಣನಿಗೆ ಎದುರಾಗಿ ನಿಂತೆ. ಕಿರಿಯರಾದವರು ಹಿರಿಯರಾದವರಿಗೆ ತಲೆಬಾಗುವುದನ್ನು ಅಪಮಾನವೆಂದು ಭಾವಿಸಿದರೆ ಧರ್ಮ ಎಲ್ಲಿ ಉಳಿದೀತು? ಅಣ್ಣ, ಕ್ಷಮಿಸು ಎಂದು ಕೇಳಲಾರೆ. ಆದರೂ ಒಂದು ಮಾತು, ನಾನು ಕ್ಷಮೆಗೆ ಅರ್ಹನೆ ಅಣ್ಣ, ಕ್ಷಮೆಗೆ ಅರ್ಹನೆ. ಯಾರಲ್ಲಿ? ತಮ್ಮ ಬಳಲಿದ್ದಾನೆ. ಆತನಿಗೆ ಕೂರಲು ಆಸನ ತನ್ನಿ. ಬಿಸಿಲಿನಲ್ಲಿ ಬಾಡಿದ್ದಾನೆ. ಛತ್ರಿ ತನ್ನಿ. ತಮ್ಮ, ಹೀಗೆ ಬಾರಪ್ಪ, ಇದರಲ್ಲಿ ಕುಳ್ಳಿರು. ನೀನು ನೊಂದುಕೊಳ್ಳಬೇಡ. ನಿನ್ನದೇನು ತಪ್ಪಿಲ್ಲಪ್ಪ. ನಿನ್ನಯ ನಡೆಯೆಲ್ಲವೂ ನನ್ನೆದೆಗೆ ಒಪ್ಪವಾಗಿದೆ. ನನ್ನ ಮನಸ್ಸಿಗೆ ಒಂದಿನಿತೂ ನೋವಿಲ್ಲ ತಮ್ಮ. ಅಣ್ಣ, ನನಗಾವ ಚಿಂತೆಯೂ ಇಲ್ಲ. ನನ್ನ ಒಂದು ಭಿನ್ನವನ್ನು ತಾವು ಪಾಲಿಸಬೇಕು. ಹೇಳು ತಮ್ಮ, ಏನದು ಭಿನ್ನ? ಅಣ್ಣ, ನನ್ನಿಂದ ನಮ್ಮ ಕುಲಕ್ಕೆ ಅಪಕೀರ್ತಿಯಾಗಿದೆ. ಇದು ಅರಮನೆಯಲ್ಲಿ ಕುಳಿತರೆ ಹೋಗದು, ತಪಸ್ಸಿನಿಂದಲೇ ತೊಳೆಯಬೇಕು. ಇದು ಮನದಿಂದ ಹೋಗಬೇಕೆಂದರೆ ನಾನು ವನಕ್ಕೇ ಹೋಗಬೇಕು. ಅಗ್ರಜ, ದಯಮಾಡಿ ನನ್ನನ್ನು ಅನುಗ್ರಹಿಸಬೇಕು. ನಾನು ದೀಕ್ಷೆ ಕೈಗೊಂಡು ತಪಸ್ಸಿಗೆ ತೆರಳಲು ನನಗೆ ಅನುಮತಿಯನ್ನು ನೀಡು. ಬೇಡ ಬೇಡ ತಮ್ಮ, ಈ ವಿಚಾರ ಬೇಡ. ದೀಕ್ಷೆಗೆ ಏನೀಗ ಅವಸರ? ದೀಕ್ಷೆ ಬೇಡವೇ ಬೇಡ, ಬೇಡವೇ ಬೇಡ. ಇಲ್ಲ ಅಣ್ಣ, ನನಗೆ ನೀನು ಅನುಮತಿ ನೀಡಲೇಬೇಕು, ಅನುಗ್ರಹಿಸಲೇಬೇಕು. ಅರಸರ ವೈಭವ ಸುರರ ವಿಮಾನವು ಧನ ಯೌವನ ಸಂಪದವೆಲ್ಲ. ಅರಸರ ವೈಭವ ಸುರರ ವಿಮಾನವು ಧನ ಯೌವನ ಸಂಪದವೆಲ್ಲ. ನಿರುತವು ನೆನೆದರೆ ಇಂದ್ರಿಯ ಭೋಗವು ಎಂದೂ ನಿಲ್ಲದು ಸ್ಥಿರವಲ್ಲ. ಮೆರೆಯುತ ಕಾಮನ ಬಿಲ್ಲಿನ ತೆರದಲ್ಲಿ ನೋಡಲು ಮತ್ತಲ್ಲೇನಿಲ್ಲ. ಮೆರೆಯುತ ಕಾಮನ ಬಿಲ್ಲಿನ ತೆರದಲ್ಲಿ ನೋಡಲು ಮತ್ತಲ್ಲೇನಿಲ್ಲ. ಸ್ವಾತ್ಮ ಸ್ವಭಾವ ಸಾಧಿಸಿ ಸಂತತ ಮುಕ್ತಿಯು ಕೈಯೊಳಗಿಹುದಲ್ಲ. ಮುಕ್ತಿಯು ಕೈಯೊಳಗಿಹುದಲ್ಲ. ಹುಲಿಯ ಬಾಯಲಿ ಹಾಹುಲ್ಲೆಯ ಪರಿಯಲಿ ನರಳುವ ಭವ ಕಾನನದಲ್ಲಿ. ಹುಲಿಯ ಬಾಯಲಿ ಹಾಹುಲ್ಲೆಯ ಪರಿಯಲಿ ನರಳುವ ಭವ ಕಾನನದಲ್ಲಿ.
ಕಲಿಗಳ ಕಾಣೆನು ಕಾಲನ ತಡೆಯನು ಭಯವೇ ಭಯ ಜೀವನದಲ್ಲಿ ತಾಯಿಯೋ ತಂದೆಯೋ ಬಂಧುವೋ ಬಳಗವೋ ಎಲ್ಲರೂ ಯಮನ ಕೈಯಲ್ಲಿ ತಾಯಿಯೋ ತಂದೆಯೋ ಬಂಧುವೋ ಬಳಗವೋ ಎಲ್ಲರೂ ಯಮನ ಕೈಯಲ್ಲಿ ಕಾಯುವುದೊಂದೇ ಶ್ರೀಜಿನರಾಜನ ಸ್ಮರಣೆಯು ಸಂತತ ಶರಣಿ ಸ್ಮರಣೆಯು ಸಂತತ ಶರಣಿ. ಆಹಾ, ತೊರೆದೈ ನೀಂ ಸ್ವಾರ್ಥ ಶ್ರೀ ಗೊಮ್ಮಟಾಧೀಶ್ವರ ಶ್ರೀ ಗೊಮ್ಮಟಾಧೀಶ್ವರ ಶ್ರೀ ಗೊಮ್ಮಟಾಧೀಶ್ವರ. ಆಹಾ, ಎಂಥ ದೃಶ್ಯವನ್ನು ನೋಡುತ್ತಿದ್ದೇವಪ್ಪ. ಷಟ್ಖಂಡಗಳನ್ನು ಗೆದ್ದ ಭರತ ಚಕ್ರವರ್ತಿ ತನ್ನ ಸಾರ ಸರ್ವಸ್ವವನ್ನು ತಮ್ಮನಿಗೆ ನೀಡುತ್ತಿರುವಾಗ ಆತನಾಡಿದ ಮಾತುಗಳನ್ನು ಕೇಳಿಯೇ ಮನ ಪರಿವರ್ತನೆಯಾಗಿ ಅದನ್ನು ಸ್ವೀಕರಿಸಬೇಕಾಗಿದ್ದ ಬಾಹುಬಲಿ ಪ್ರೀತಿಯಿಂದ ತಿರಸ್ಕರಿಸಿ ತನ್ನತನವನ್ನೇ ಮರೆತು ಭರತನ ಪಾದಮೂಲದಲ್ಲಿ ತನ್ನ ಕಿರೀಟವನ್ನು ಆತನಿಗೊಪ್ಪಿಸಿ ಆತನಿಗೆ ಚಕ್ರವರ್ತಿ ಪದವಿಯನ್ನು ನೀಡಿ ನಾನು ದೀಕ್ಷೆ ತೆಗೆದುಕೊಂಡು ತಪಸ್ಸಿಗೆ ತೆರಳುತ್ತೇನೆ ಎಂದು ಹೇಳುವ ದೃಶ್ಯ ನಿಜಕ್ಕೂ ಕಣ್ಣಿಗೆ ಕಟ್ಟಿ ಮನಸ್ಸನ್ನು ತಟ್ಟಿ ಚಿತ್ತ ಜಾಗೃತಗೊಳಿಸುತ್ತಿದೆ. ಎಲ್ಲ ಸಮಸ್ಯೆಗಳು ಮಾತಿನಿಂದಲೇ ಬಗೆಹರಿಯುವಂತಾದರೆ ಕೊಡಲಿ ಖಡ್ಗಗಳೇಕೆ ಅಲ್ಲವೇ? ಹೌದು, ದಿಗ್ವಿಜಯವೆಂದಾಗ ಯುದ್ಧ, ಸಾವು, ನೋವು ಮೊದಲಾದ ಭಯಂಕರ ಚಿತ್ರಣಗಳೇ ಇರಬೇಕೆಂದೇನಿಲ್ಲ. ಪ್ರೀತಿ, ಸ್ನೇಹ, ಔದಾರ್ಯ, ಭ್ರಾತೃತ್ವದಿಂದ ಕೂಡಿರಲೂಬಹುದು. ಅದಕ್ಕೆ ಖಡ್ಗಕ್ಕಿಂತ ಮಾತು ಹರಿತ ಎನ್ನುವುದು. ಒಬ್ಬನನ್ನು ಕೊಲ್ಲಬೇಕೆಂದರೆ ಕತ್ತಿಯಿಂದ ಇರಿಯಲೇಬೇಕು ಎಂದು ಯಾವ ಶಾಸ್ತ್ರ ಪುರಾಣಗಳೂ ಹೇಳಿಲ್ಲ. ಆತನನ್ನು ನಮ್ಮ ಮನಸ್ಸಿನಲ್ಲಿಯೇ ಸಾಯಿಸಬಹುದು. ಭರತ ಕೇವಲ ಭೂವಿಜಯ ಸಾಧಿಸಿದ ಚಕ್ರವರ್ತಿ ಅಲ್ಲ, ಸರ್ವರ ಮನಗೆದ್ದ ನಿರ್ವೈರಿ ಆತ. ಅಹಿಂಸಾ ಯುದ್ಧದ ಮುನ್ನುಡಿಯನ್ನು ಈ ಜಗತ್ತಿನ ಮನವೆಂಬ ಪುಸ್ತಕದಲ್ಲಿ ಬರೆದ ಮೊದಲ ಚಕ್ರವರ್ತಿ. ಯುದ್ಧ, ಹಿಂಸೆ ಎಂಬುದು ಜೈನರಿಗೆ ನಿಷಿದ್ಧ. ಅದರಲ್ಲಿಯೂ ಅಣ್ಣ ತಮ್ಮಂದಿರ ಒಳಗೆ ಯುದ್ಧ ಸರ್ವತಾ ನಿಷಿದ್ಧ. ಧರ್ಮಯುದ್ಧ ನಡೆದರೂ ಅದು ಯುದ್ಧವೇ ಅಲ್ಲವೇ? ಅದು ಹಿಂಸೆಗೆ ಮೂಲವೇ ಅಲ್ಲವೇ? ಇಲ್ಲಿ ಬಾಹುಬಲಿಯ ಮನಸ್ಸು ಪರಿವರ್ತನೆಯಾಗುವುದು ಮುಖ್ಯವಾಗಿತ್ತು. ಅದಕ್ಕೆ ಯುದ್ಧವೇ ಆಗಬೇಕೆಂದೇನಿಲ್ಲ. ಹಾಗಾಗಿ ನಾನಿದನ್ನು ಭರತನ ನೀತಿ ಬೋಧನೆಯ ಮೂಲಕ ಮಾಡಿದ್ದೇನೆ. ಅಹಿಂಸಾ ಯುದ್ಧದ ಮಹತ್ವವನ್ನು ಈ ಮೂಲಕ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದೇನೆ. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಬಾಹುಬಲಿ ದೀಕ್ಷೆ ಕೈಗೊಂಡು ಉಗ್ರ ತಪಸ್ಸನ್ನು ಆಚರಿಸಿ ತ್ಯಾಗಮೂರ್ತಿಯಾಗಿ ಲೋಕಪೂಜ್ಯನಾಗುತ್ತಾನೆ. ಭರತ ಮಾನವೀಯ ಸಂಬಂಧದಿಂದ ವಿಶ್ವಮಾನ್ಯನಾಗುತ್ತಾನೆ ಎಂಬಲ್ಲಿಗೆ ನನ್ನ ರಾಜೇಂದ್ರ ಗುಣವಾಕ್ಯ ಸಂಧಿಗೆ ಮುಕ್ತಾಯದ ಚುಕ್ಕಿಯನ್ನಿಡುತ್ತೇನೆ. ಅಬ್ಬಾ, ನೋಡಿದ್ದೀರಾ ಅಮ್ಮ, ಎಂತಹ ಪದಜೋಡಣೆ, ಏನು ಅರ್ಥ ವಿವರಣೆ! ಮಹಾಕವಿ ರತ್ನಾಕರ ವರ್ಣಿಯು ಭರತ ಬಾಹುಬಲಿಯರ ಕತೆಗೆ ಹೊಸ ಭಾಷ್ಯವೇ ಬರೆದಂತಾಯಿತು ನೋಡಿ. ಇಂದಿನ ನಮ್ಮ ಸ್ವಾಧ್ಯಾಯ ಸಾರ್ಥಕವಾಯಿತು ಅಲ್ವೇನಮ್ಮ? ಹೌದಪ್ಪ, ಇಂದಿಗೆ ಈ ಕಥೆ ಸಾಕು. ಈ ಕಥೆ ಕೇಳಿ ಮನಸ್ಸು ತುಂಬಿ ಬಂದಿದೆ ಎಂದು. ಇನ್ನು ಕತೆ ಕೇಳ್ತಾ ಕೇಳ್ತಾ ಸಮಯ ಆಗಿದ್ದೇ ತಿಳಿಯಲಿಲ್ಲ ನೋಡಿ. ಹಾ, ಸರಿ ಸರಿ. ಶ್ರುತಾ, ಸುಕೀರ್ತಿ, ಬನ್ನಿ ಮಕ್ಕಳೇ, ಮಂಗಳ ಹಾಡ್ಲಿಕ್ಕಾಯ್ತು. ಬನ್ನಿ ಬನ್ನಿ. ಬಂದೆವು ಅಜ್ಜಮ್ಮ. ಈ ಜೀನ ಕಥೆಯನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದೊಲ್ ಅಪ
ಸಹೃದಯರೇ, ಇದು ದೃಶ್ಯ ಕಾವ್ಯ ಗಾನ. ಮಹಾಕವಿ ರತ್ನಾಕರ ವರ್ಣಿಯ ಭರತೇಶ ವೈಭವ. ಇಲ್ಲಿ ವೈಭವ ಮಾತ್ರ, ವೈರತ್ವ ಇಲ್ಲ. SDM ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಈ ಸುಂದರ ಪರಿಕಲ್ಪನೆ ಮಾತೃಶ್ರೀ ಹೇಮಾವತಿ ಅಮ್ಮನವರದ್ದು. ರಚನೆ ಮಾತೃಶ್ರೀ ಹೇಮಾವತಿ ಅಮ್ಮನವರದ್ದು. ನಿರ್ದೇಶನ ಕೂಡ ಮಾತೃಶ್ರೀ ಹೇಮಾವತಿ ಅಮ್ಮನವರದ್ದು. ವಿಶೇಷವಾಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನ ನಿರೀಕ್ಷಿಸ್ತಾ ಜಗತ್ತಿಗೆ ಅಹಿಂಸೆಯ ಮಾರ್ಗವನ್ನು ಬೋಧಿಸಿದ ಜೈನ ಧರ್ಮದಲ್ಲಿ ವೈರತ್ವ ಖಂಡಿತವಾಗಿಯೂ ಇಲ್ಲ ಎನ್ನುವಂತಹ ರತ್ನಾಕರ ವರ್ಣಿಯ ಈ ಸುಂದರ ಕಾವ್ಯವನ್ನು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದಂತಹ ತಂಡದ ಎಲ್ಲ ಕಲಾವಿದರಿಗೆ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ ನಿಮ್ಮ ಚಪ್ಪಾಳೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ. ಈ ಸುಂದರ ದೃಶ್ಯ ಕಾವ್ಯಕ್ಕೆ ತಮ್ಮ ಪಾವನ ಸಾನ್ನಿಧ್ಯದ ಮೂಲಕ ಮಾರ್ಗದರ್ಶನವನ್ನು ನೀಡಿ ಆಶೀರ್ವಾದವನ್ನು ಮಾಡಿದ ಪರಮ ಪೂಜ್ಯ 108 ಗುಣಧಾರಿ ಅಮೋಘ ಕೀರ್ತಿ ಮುನಿ ಮಹಾರಾಜರಿಗೆ, ಅದೇ ರೀತಿ ಪರಮ ಪೂಜ್ಯ 108 ಗುಣಧಾರಿ ಮುನಿಶ್ರೀ ಅಮರಕೀರ್ತಿ ಮುನಿ ಮಹಾರಾಜರಿಗೆ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ದೃಶ್ಯ ಕಾವ್ಯಕ್ಕೆ ನಮ್ಮ ಜೊತೆ ಇದ್ದು ನಮ್ಮನ್ನು ಖುಷಿಗೊಳಿಸಿದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ, ಇಡೀ ನಾಟಕದ ಪರಿಕಲ್ಪನೆಯನ್ನು ಅತ್ಯಂತ ಸುಂದರವಾಗಿ ಮಾಡಿದಂಥ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ, ಶ್ರೀ ಡಿ ಸುರೇಂದ್ರ ಕುಮಾರ್ ಅವರಿಗೆ, ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ, ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ, ಮಂಗಳೂರು ಜೈನ್ ಮಿಲನ್ ವಿಭಾಗದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಕಳ ಜೈನ್ ಮಿಲನ್ ವಿಭಾಗದ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಎಲ್ಲ ಕಲಾವಿದರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಜಿನಭಜನೆ ಆವೃತ್ತಿ 7ರ ಈ ಸುಂದರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳೆಯ ದಿನ ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಕಾರ್ಕಳ ಆನೆಕೆರೆ ಚತುರ್ಮುಖ ಬಸದಿಯಿಂದ ಭವ್ಯವಾದ ಮೆರವಣಿಗೆಯ ಮೂಲಕ ನಾವೆಲ್ಲ ಸಾಗಿ ಬರಲಿಕ್ಕಿದ್ದೇವೆ. ಎಲ್ಲರೂ ಹತ್ರ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ಸರಿಯಾಗಿ 8:30ಕ್ಕೆ ತಾವು ಆನೆಕೆರೆಯ ಚತುರ್ಮುಖ ಕೆರೆ ಬಸದಿಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡುತ್ತಾ ಈ ಸುಂದರ ದೃಶ್ಯ ಕಾವ್ಯವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತ ಎಲ್ಲ ಕಲಾವಿದರನ್ನ ಗೌರವಿಸಬೇಕು ಅಂತ ಹೇಳಿ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ, ಬೋಲೆ ಬಾಹುಬಲಿ ಸ್ವಾಮಿ ಭಗವಾನ್ ಕಿ, ಜೈ ಬೋಲೋ ಮುನಿಶ್ರೀ ಯುಗಲ ಮುನಿ ಮಹಾರಾಜ್ ಕಿ, ಜೈ ಬೋಲೋ ಲಲಿತ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಕಿ, जय बोलो जैन धर्म की, जय बोलो आज की आनंद की. ಈ ದೃಶ್ಯ ಕಾವ್ಯದ ಸುಂದರವಾಗಿ ನಡೆಸಿಕೊಟ್ಟ ಈ ದೃಶ್ಯ ಕಾವ್ಯದ ನಿರ್ದೇಶನವನ್ನು ಮಾಡಿದವರು ಶ್ರೀಯುತ ಸುನೀಲ್ ಕಲಕೊಪ್ಪ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಬಾಹುಬಲಿಯ ಪಾತ್ರದಲ್ಲಿ ಮಿಂಚಿದವರು ಶ್ರೀಯುತ ಮಹೇಶ್ ಶೆಟ್ಟಿ, ಭರತನ ಪಾತ್ರದಲ್ಲಿ ಮಿಂಚಿದವರು ಶ್ರೀಯುತ ಯಶವಂತ್, ತಂದೆಯ ಪಾತ್ರದಲ್ಲಿ ಮಿಂಚಿದವರು ಶ್ರೀಯುತ ಮಹಾವೀರ್, ಅವರ ಮಡದಿಯ ಪಾತ್ರದಲ್ಲಿ ಶ್ರೀಮತಿ ಹೇಮಾ ಮಹಾವೀರ್, ಅಜ್ಜಿಯ ಪಾತ್ರದಲ್ಲಿ ನಮ್ಮ ವಿದ್ಯಾರ್ಥಿನಿ ಮಾಧವಿ, 2 ಪುಟ್ಟ ವಿದ್ಯಾರ್ಥಿಗಳು ಹಾಗೂ ಎಲ್ಲ ತಾಂತ್ರಿಕ ಎಲ್ಲ ಸೈನಿಕರ ಪಾತ್ರದಲ್ಲಿ ಈ ಇಡೀ ದೃಶ್ಯ ಕಾವ್ಯಕ್ಕೆ ಜೀವವನ್ನು ತುಂಬಿದವರು ಮಹಾಕವಿ ರತ್ನಾಕರ ವರ್ಣಿಯ ಪಾತ್ರದಲ್ಲಿದ್ದಂಥ ಕಲಾವಿದ ನಮ್ಮ ವಿದ್ಯಾರ್ಥಿ, ಎಲ್ಲ ಸೈನಿಕರುಗಳಿಗೆ, ಅದೇ ರೀತಿ ತಾಂತ್ರಿಕವಾಗಿ ನಮ್ಮ ಜೊತೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ಸೌಂಡ್ಸ್ ಮತ್ತು ಲೈಟ್ಸ್ನಲ್ಲಿ ಬಹಳ ಅದ್ಭುತವಾದ ಕೆಲಸವನ್ನು ನಿರ್ವಹಿಸಿದ ಶ್ರೀಯುತ ಸಂದೇಶ್ ವರ್ಮಾ MMC ಡೆಕೋರೇಟರ್ಸ್ ಮತ್ತು ಅವರ ತಂಡದವರಿಗೆ, ಈ ಸುಂದರ ಸಂಜೆಯ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಿದ ಎಲ್ಲ ಧರ್ಮ ಬಂಧುಗಳಿಗೆ ಹಾಗೂ ಇಲ್ಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ
ಎಲ್ಲ ಪುರೋಹಿತ ವರ್ಗದವರಿಗೆ, ಎಲ್ಲ ಬಂಧುಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಪೂಜ್ಯ ಕಾವಂದರು ಮಾತುಶ್ರೀ ಹೇಮಾವತಿ ಅಮ್ಮನವರು ಇಡೀ ತಂಡವನ್ನು ಅಭಿನಂದಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಬಾರಿಯ ಜೋರಾದ ಚಪ್ಪಾಳೆ ಅವರ ಈ ಸುಂದರ ದೃಶ್ಯ ಕಾವ್ಯಕ್ಕೆ ನಿಮ್ಮ ಉಡುಗೊರೆ ಅಂತ ಹೇಳಿ ಭಾವಿಸ್ತಾ, ಭಗವಾನ್ ಬಾಹುಬಲಿ ಸ್ವಾಮಿಯ ಪದತಲದಲ್ಲಿ ನಡೆದಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ